गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನು ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿ ನಿನ್ನಿಂದ ತಿಳಿದಿರುವ ಪ್ರತಿಯೊಬ್ಬನೂ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯ ಸೋದರ ಸೋದರಿಯರೇ, ಗೌರಿ ವಿಷ್ಣು ಥಿಯಾಸಫಿಕಲ್ ಸೊಸೈಟಿಯ ಅಧ್ಯಯನ ವ್ಯಾಸಂಗಕ್ಕಾಗಿ ನಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾವು ವ್ಯಾಸಂಗಕ್ಕೆ ಇಟ್ಕೊಂಡಿರ್ತಕ್ಕಂಥ ಗ್ರಂಥ ತಮ್ಗೆಲ್ಲರೂ ಗೊತ್ತೇ ಇದೆ, ಜೀವನ ಇರುವುದು ಜೀವಿಸುವುದಕ್ಕೆ. ಇದರಲ್ಲಿ ಇರ್ತಕ್ಕಂತಹ ಅಧ್ಯಯನಗಳನ್ನ ಇದುವರೆಗೂ ನಾವು ಅಧ್ಯಯನ ಮಾಡಿ ನಮಗೆ ತಿಳಿದ ಮಟ್ಟಿಗೆ ಅದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಸಂಗ್ರಹಣೆ ಮಾಡಿದ್ದೀವಿ. ಈಗ ಈ ಒಂದು ಗ್ರಂಥದ ಕಡೆಯ ಒಂದು ಭಾಗಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಈ ಒಂದು ಗ್ರಂಥವನ್ನ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದರೆ ನಮ್ಮ ಈ ಒಂದು ಆಧ್ಯಾತ್ಮಿಕ ಪಥ ಹೇಗೆ ಸಾಗಬೇಕು, ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಎಲ್ಲಾ ವಿಷಯಗಳು ಸವಿಸ್ತಾರವಾಗಿ ಈ ಒಂದು ಗ್ರಂಥದಲ್ಲಿ ನಮ್ಮ ಲೇಖಕರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಗ್ರಂಥದಲ್ಲಿ ಇದುವರೆಗೆ ನಾವು ಅಧ್ಯಯನ ಮಾಡಿರ್ತಕ್ಕಂಥ ವಿಷಯಗಳನ್ನ ಅವಲೋಕನ ಮಾಡಿದಾಗ ನಮ್ಮಲ್ಲಿ ಸೂಕ್ಷ್ಮ ಲೋಕಗಳ ಒಂದು ಪ್ರಗತಿಗೆ ಅಥವಾ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ದೇಹಗಳ ಒಂದು ವಿಕಾಸಕ್ಕೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಇದರಲ್ಲಿ ನಮಗೆ ಸಿಗುತ್ತೆ. ಪ್ರಸ್ತುತ ಈ ದಿನ ನಾವು ಕೆಲವಾರು ವಿಷಯಗಳು ಅಂದ್ರೆ ಅಧ್ಯಾಯ 32 ಮತ್ತು 33ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನ ನಾವು ತಿಳಿದುಕೊಳ್ಳುವುದರ ಮೂಲಕ ನಂತರ ಈ ಒಂದು ಗ್ರಂಥದ ಬಗ್ಗೆ ಇಲ್ಲಿ 37ನೇ ಅಧ್ಯಾಯವನ್ನ ಸ್ವಲ್ಪ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನ ತಿಳಿದುಕೊಳ್ಳೋದ್ರ ಮೂಲಕ ಈ ಒಂದು ಗ್ರಂಥವನ್ನ ನಾವು ಈ ದಿನ ಮುಕ್ತಾಯ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ. 32ನೇ ಅಧ್ಯಾಯ. ಈ ಒಂದು ಅಧ್ಯಾಯವನ್ನ ನಾವು ಅವಲೋಕನ ಮಾಡದಿದ್ದರೆ ಈ ಒಂದು ಗ್ರಂಥದಲ್ಲಿ ಇರ್ತಕ್ಕಂಥ ಸಾರ ಸಂಗ್ರಹಣೆ ತುಂಬಾ ಸವಿಸ್ತಾರವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಗ್ರಂಥಕರ್ತರು ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಗುರಿಯನ್ನು ಇಟ್ಕೊಂಡು ಮತ್ತೆ ಇಲ್ಲಿ ನಾವು ಏನು ಈ ಓದುಗರಾಗಿದ್ದೀವಿ ಅವರಿಗೆ ತಮ್ಮ ಆಲೋಚನೆಗಳನ್ನ ಭಾವನೆಗಳನ್ನ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅಂತಕ್ಕಂತಹ ಕೆಲವು ವಿಷಯಗಳನ್ನ ಮನದಲ್ಲಿಟ್ಕೊಂಡು ಇಲ್ಲಿ ಕೆಲವು ವಿಷಯಗಳನ್ನ ನಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. 32ನೇ ಅಧ್ಯಾಯ ಹೇಳುತ್ತೆ ಆಲೋಚನೆಯ ಒಂದು ಹೊಸ ಜಗತ್ತು. ಆಲೋಚನೆಯ ಒಂದು ಹೊಸ ಜಗತ್ತು. ಆಲೋಚನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಅವನ ಒಂದು ಏನು ಭಾವನೆಗಳು. ಆಲೋಚನೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿನೇ ಇಲ್ಲ. ನಾವು ಪ್ರತಿದಿನ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಕೂಲಂಕುಷವಾಗಿ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ. ಆಲೋಚನೆಗಳಿದ್ದಾಗ ನಾವು ಹೊಸ ಜಗತ್ತನ್ನು ಸೃಷ್ಟಿ ಮಾಡ್ಬೋದು ಅಂತಕ್ಕಂಥ ವಿಷಯ ಇಲ್ಲಿ ತಿಳಿಸ್ಕೊಡ್ತಾರೆ. ಆದ್ರೆ ನಮ್ಮ ಆಲೋಚನೆಗಳು ಯಾವ ತರ ಇರಬೇಕು, ನಮ್ಮ ಆಲೋಚನೆಗಳಿಗೆ ಪುಷ್ಟಿ ಕೊಡ್ತಕ್ಕಂತಹ ಇಲ್ಲಿ ತತ್ವ ಸಿದ್ಧಾಂತಗಳು ಯಾವುವು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ F.L. ವುಡ್ವರ್ಡ್ ಅವರು ಹೇಳಿರೋ ಪ್ರಕಾರ ಇಲ್ಲಿ ಬೌದ್ಧರ ಕಥೆಗಳನ್ನ ಹೇಳ್ತಾ ಬರ್ತಾರೆ. ಬುದ್ಧರ ಬಗ್ಗೆ ಅನೇಕ ಜಾತಕ ಕಥೆಗಳನ್ನ ಹೇಳ್ತಾ ಬರ್ತಾರೆ. ಆ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಒಂದು ಕಥೆಯಲ್ಲಿ ಅಂದ್ರೆ ಬೌದ್ಧರ ಕಥೆಯಲ್ಲಿ ಒಂದು ಕಥೆ ಬರುತ್ತೆ. ಬುದ್ಧರ ಶಿಷ್ಯರ ಕೊನೆ ಇಲ್ಲದ ಜಗಳಗಳಿಂದಾಗಿ ಬುದ್ಧರು ಯಾತನೆ ಪಟ್ಟು ಸ್ವಲ್ಪ ಕಾಲದವರೆಗೆ ಏಕಾಂತದಲ್ಲಿರಲು ಒಮ್ಮೆ ನಿರ್ಧರಿಸುತ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ಬೆಳೆದಿದ್ರು ಸಹ, ಅವನ್ ಎಷ್ಟೇ ಉನ್ನತ ಮಟ್ಟಕ್ಕೆ ಏರಿದ್ರು ಸಹ ಅವನ ಒಂದು ಆಲೋಚನೆಗಳಿಂದ ಆ ವ್ಯಕ್ತಿಯಲ್ಲಿ ಸ್ವಾರ್ಥತೆ ಅಂತಕ್ಕಂಥದ್ದು ಬರುತ್ತೆ. ಆ ಮನುಷ್ಯ ಅವನ್ ಎಷ್ಟೇ ಒಂದು ಪ್ರಗತಿಯ ಪಥದಲ್ಲಿದ್ರು ಸಹ ಕಡೆಗೆ ಏನಾಗ್ತಾ ಇದೆ ಅಂದ್ರೆ ಆ ವ್ಯಕ್ತಿಯಲ್ಲಿ ದುರಾಲೋಚನೆಗಳು ಉಂಟಾದಾಗ, ಆ ದುರಾಲೋಚನೆಗಳಿಂದ ಅವನ ಸ್ವಾರ್ಥತೆ ಬಂದಾಗ ಇಲ್ಲಿ ಏನಾಗ್ತಾ ಇದೆ, ಜಗಳಕ್ಕೆ ಅದು ಮಾರ್ಗದರ್ಶನ ಆಗುತ್ತೆ.
ಇಲ್ಲಿ ಶಿಷ್ಯರ ನಡುವಿನ ಏನಾಗ್ತಾ ಇದೆ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಜಗಳ ಉಂಟಾಗ್ತವೆ. ಇದಕ್ಕೇನು ಕಾರಣ? ಜಗಳ ಉಂಟಾಗೋದಕ್ಕೆ ಕಾರಣ ಏನಂದ್ರೆ ಮನಸ್ತಾಪ ಬರುತ್ತೆ. ಮನಸ್ತಾಪ ಬರೋದಕ್ಕೆ ಮುಖ್ಯವಾಗಿದ್ದ ಕಾರಣ ಅವರ ಯೋಚನೆಗಳಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಇರತಕ್ಕಂಥದ್ದು. ಇಲ್ಲಿ ಬುದ್ಧರು ತಮ್ಮ ಶಿಷ್ಯರಿಗೆ ಹಿತೋಪದೇಶ ಬೋಧನೆಗಳನ್ನ ಎಲ್ಲಾ ಕೊಟ್ಟು ಸನ್ಮಾರ್ಗದಲ್ಲೇ ನಡೆಯೋದಿಕ್ಕೆ ಅವರೆಲ್ಲ ಮಾರ್ಗದರ್ಶನ ಕೊಟ್ಟಿದ್ರು ಸಹ ಆ ಶಿಷ್ಯರಲ್ಲಿ ಏನಾಗ್ತಾ ಇದೆ ಅಂದ್ರೆ ಜಗಳ ಬರೋದಿಕ್ಕೆ ಏನು ಕಾರಣ? ಅದನ್ನ ಪರಿಶೀಲನೆ ಮಾಡಿದಾಗ ಬುದ್ಧರಿಗೆ ಏನಾಗ್ತಾ ಇದೆ ಅಂದ್ರೆ ಒಂದ್ ರೀತಿ ದಿಕ್ ತೋಚೋದಿಲ್ಲ. ಇಲ್ಲಿ ಶಿಷ್ಯರಲ್ಲಿ ಏನಾಗ್ತಾ ಇದೆ ಅವರಲ್ಲಿ ಏಕಾಗ್ರತೆ ಅಂತಕ್ಕಂಥ ಕಡಿಮೆ ಆಗ್ತಾ ಇದೆ, ಶ್ರದ್ಧೆ ಅಂತಕ್ಕಂಥ ಕಡಿಮೆ ಆಗ್ತಾ ಇದೆ, ತಮ್ಮನ್ನು ತಾವು ಅರಿತಕ್ಕಂಥ ಒಂದು ಮನೋಭಾವನೆ ಅವರಲ್ಲಿ ಕಡಿಮೆ ಆಗ್ತಾ ಇದೆ. ಈ ರೀತಿ ಇದ್ದಾಗ ಶಿಷ್ಯ ಮುಂದುವರಿಯೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ಒಂದು ಯೋಚನೆ ಬಂದಾಗ ಇಲ್ಲಿ ಗೌತಮ ಬುದ್ಧರು ಏನ್ ಮಾಡ್ತಾರಂದ್ರೆ ಅವರು ಏಕಾಂತ ವಾಸದಲ್ಲಿ ಇರ್ತಾರೆ. ಅಂದ್ರೆ ಅವರು ಯಾರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸೂಚನೆ ಮಾರ್ಗದರ್ಶನ ಬುದ್ಧಿವಾದ ಹೇಳದೆ ಅವರನ್ನ ಅವರಿಗೆ ಬಿಟ್ಬಿಡ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಏನಂದ್ರೆ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಬೆಳೆಯಬೇಕು. ಯಾವುದೇ ಹೊರಗಿನ ಒಂದು ಪುಸ್ತಕಗಳಾಗ್ಲಿ ಹಿತೋಪದೇಶಗಳಾಗ್ಲಿ ಗುರುಗಳ ಒಂದು ಸಾಮೀಪ್ಯವಾಗ್ಲಿ ಅದು ಆ ವ್ಯಕ್ತಿಯನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮನುಷ್ಯ ತನ್ನಷ್ಟಕ್ಕೆ ತಾನೇ ಬೆಳಿಬೇಕು ಅಂತಕ್ಕಂಥ ಅಂಶ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಮಹಾತ್ಮರು ಮತ್ತು ಬೋಧಕರ ಶಿಷ್ಯರ ನಡುವಿನ ಜಗಳಗಳನ್ನು, ಗುಂಪುಗಾರಿಕೆಯನ್ನು ಮತ್ತು ಭಿನ್ನಾಭಿಪ್ರಾಯಗಳನ್ನು ಅಲ್ಲದೆ ಮೋಕ್ಷ ಮಾರ್ಗ ಹೊಂದಲು ನಡೆಸುವ ಪೈಪೋಟಿಗಳನ್ನು ಓದಿದ್ದೇವೆ ಮತ್ತು ಕೇಳಿದ್ದೇವೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂತಹ ಮುಂದುವರೆದಂತಹ ವ್ಯಕ್ತಿಗಳು ಮಹಾತ್ಮರೇ ಆಗಿರಬಹುದು, ಅಲ್ಲಿ ಬೋಧಕರೇ ಆಗಿರಬಹುದು, ನಮ್ಗೆ ಮಾರ್ಗದರ್ಶನ ತೋರ್ತಕ್ಕಂತಹ ಗುರುಗಳೇ ಆಗಿರ್ಬೋದು. ಅವರಲ್ಲಿ ಏನಾಗಿದೆ ಅಂದ್ರೆ ಗುಂಪುಗಾರಿಕೆ ಬರುತ್ತೆ, ಅವರಲ್ಲಿ ಗುಂಪುಗಾರಿಕೆ ಬರುತ್ತೆ, ಅವರ ನಡುವೆನೆ ಜಗಳಗಳು ಉಂಟಾಗ್ತವೆ, ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ ಅನ್ನೋ ವಿಷಯವನ್ನ ನಾವು ಇಲ್ಲಿ ಏನಾಗ್ತಾ ಇದೆ ಕೆಲವು ವಿಷಯಗಳಿಂದ ನಾವು ಓದಿ ಅಥವಾ ಕೇಳಿ ತಿಳ್ಕೊಂಡಿದೀವಿ. ಎ.ಪಿ. ಸಿನೆಟ್ ಅವರಿಗೆ ಮಹಾತ್ಮರು ಬರೆದ ಒಂದು ಪತ್ರದಲ್ಲಿ ಅವರು ಆಧುನಿಕ ನಾಗರಿಕತೆಯ ಸಭ್ಯತೆಯ ಸೋಗಿನ ಅವಿಧತೆಯನ್ನು, ಹೊಡೆದಾಟವನ್ನು ಮತ್ತು ಮನುಷ್ಯನ ಅಸ್ತಿತ್ವಕ್ಕೆ ಧಕ್ಕೆಯಾಗುವಂತಹ ವಿಷಯಗಳ ಕುರಿತು ಒಗ್ಗಟ್ಟಿನಿಂದ ಹೋರಾಡಬೇಕಾಗಿರುವ, ತಮ್ಮನ್ನು ಅದಕ್ಕೆ ಅರ್ಪಿಸಿಕೊಳ್ಳಬೇಕಾಗಿರುವ ಥಿಯಾಸಫಿಕಲ್ ಲಾಡ್ಜುಗಳ ಸದಸ್ಯರುಗಳಲ್ಲಿ ಇರುವ ಭಿನ್ನಾಭಿಪ್ರಾಯಗಳನ್ನು ನೋಡಿ ಈ ರೀತಿ ಬರೆಯುತ್ತಾರೆ. ಕೀಳು ಸ್ವಭಾವ ಉಳ್ಳವರು ಅವರು ಇಚ್ಛಿಸಿದರೆ ಒಡೆದಾಡಿಕೊಳ್ಳಲಿ, ಆದರೆ ತಿಳುವಳಿಕೆ ಉಳ್ಳವರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಪರಸ್ಪರ ಸಹನೆಯಿಂದ ಬಗೆಹರಿಸಿಕೊಂಡು ಉತ್ಸಾಹದಿಂದ ಕಾರ್ಯತತ್ಪರರಾಗಲಿ. ಇಲ್ಲಿ ಈಗ ನಾವು ನಮ್ಮ ಥಿಯಾಸಫಿಕಲ್ ಸೊಸೈಟಿ ಬಗ್ಗೆ ಮಾತನಾಡ್ಬೇಕಾಗಿದ್ರೆ ಇಲ್ಲಿ ಅದರ ಬಗ್ಗೆನೆ ಕೆಲವು ವಿಷಯಗಳನ್ನ ನಾವು ವಿಮರ್ಶೆ ಮಾಡ್ತಾ ಹೋಗೋಣ. ನಮ್ಮ ಥಿಯಾಸಫಿಕಲ್ ಸೊಸೈಟಿ ಇದೆ, ಥಿಯಾಸಫಿಕಲ್ ಸೊಸೈಟಿಯ ಲಾಡ್ಜ್ಗಳಿದೆ, ಲಾಡ್ಜ್ಗಳಲ್ಲಿ ಅನೇಕ ಸದಸ್ಯರು ಇರ್ತಾರೆ. ಆ ಸದಸ್ಯರುಗಳು ಈಗ ಏನಾಗ್ತಾ ಇದೆ ಅಂದ್ರೆ ಅವರಲ್ಲಿ ಈಗ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಒಂದು ಲಾಡ್ಜಿನ ಸದಸ್ಯರನ್ನ ಕಂಡ್ರೆ ಮತ್ತೊಬ್ಬ ಲಾಡ್ಜಿನ ಸದಸ್ಯರಿಗೆ ಅವ್ರಿಗೆ ಬರ್ತಾ ಇಲ್ಲ. ಇಲ್ಲಿ ಅವರ ನಡುವೆ ಏನಾಗ್ತಾ ಇದೆ ಅಂದ್ರೆ ದ್ವೇಷಗಳು, ಮತ್ಸರಗಳು ಉಂಟಾಗ್ತಾ ಇದೆ. ಅನೇಕ ನಿದರ್ಶನಗಳನ್ನ ನಾವು ಕೊಡಬಹುದಿದೆ. ಏಕೆಂದ್ರೆ ಬೆಳೆದಂತಹ ಕೆಲವು ಬುದ್ಧಿಜೀವಿಗಳಂತ ಏನ್ ನಾವು ಕರಿತೀವಿ, ಮೇಧಾವಿಗಳಂತ ಏನ್ ಕರಿತೀವಿ, ಅಂತ ವ್ಯಕ್ತಿಗಳ ನಡುವೆ ಏನಾಗ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಇದು ಕೇವಲ ಮಾತಿನ ಒಂದು ಬಿಡಿಸೋ ಹೋರಾಟವಾಗಿರದೆ ಕೋರ್ಟ್ ಕಚೇರಿಯಲ್ಲಿ ಹೋಗಿರ್ತಕ್ಕಂಥ ನಿದರ್ಶನಗಳನ್ನ ನಾವು ನೋಡ್ತಾ ಇರ್ತೀವಿ. ಅನೇಕ ಥಿಯಾಸಫಿಕಲ್ ಸೊಸೈಟಿಗಳಲ್ಲಿ ನಮ್ಮ ಸದಸ್ಯರುಗಳು ಯಾವುದೇ ಒಂದು ವಿಷಯ ಆಗಿರಬಹುದು, ಅದು ಲಾಡ್ಜ್ ಕಟ್ಟಡದ ವಿಷಯ ಆಗಿರಬಹುದು ಅಥವಾ ಬೇರೆ ಯಾವುದೇ ಒಂದು ವಿಷಯ ಆಗಿರಬಹುದು, ಅಲ್ಲಿ ತಮ್ಮೊಳಗೆ ಇತ್ಯರ್ಥ ಮಾಡಿಕೊಳ್ಳದೆ, ತಮ್ಮೊಳಗೆ ಪರಿಹರಿಸಿಕೊಳ್ಳದೆ ಕೋರ್ಟ್ ಕಚೇರಿಗಳನ್ನ ಅಲಿತಕ್ಕಂಥ ಸಂಭವವನ್ನು ಸಹ ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ. ಏಕೆ ಈ ರೀತಿ ಆಗ್ತಾ ಇದೆ? ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಇರ್ತಕ್ಕಂಥ ಮೆಂಬರ್ಗಳು ಸಹ ಏನಾಗ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಭಿನ್ನಾಭಿಪ್ರಾಯ ಬರ್ತಾ ಇದೆ. ಇಲ್ಲಿ ಅವರಲ್ಲಿ ಕೀಳು ಸ್ವಭಾವ ಅಂತಕ್ಕಂಥದ್ದು ಇದ್ದೇ ಇದೆ. ಅದಕ್ಕಾಗಿ ಹೇಳ್ತಾರೆ ಕೀಳು ಸ್ವಭಾವ ಉಳ್ಳವರು ಇದ್ದಾರೆ. ಎ.ಪಿ. ಸಿನೆಟ್ ಅವರು ಹೇಳ್ತಾರೆ ಇಲ್ಲಿ ಕೀಳು ಸ್ವಭಾವ ಉಳ್ಳಂತಹ ಸದಸ್ಯರುಗಳು ನಮ್ಮಲ್ಲಿ ಇದ್ದಾರೆ. ಅವರು ಇಚ್ಛಿಸಿದರೆ ಒಡೆದಾಡಿಕೊಳ್ಳಿ, ಅವರ ಒಂದು ಏನಾಗಿದೆ ಮನಸ್ಥಿತಿ ಆ ತರ ಇದೆ.
ಅವರು ಬೆಳೆದಂತಹ ಜೀವಿಗಳಲ್ಲ. ಅವರಲ್ಲಿ ಸಂಕುಚಿತ ಮನೋಭಾವನೆ ಹೆಚ್ಚಾಗಿದೆ, ಅವರಲ್ಲಿ ಸ್ವಾರ್ಥತೆ ಹೆಚ್ಚಾಗಿದೆ, ನಾನತ್ವ ಹೆಚ್ಚಾಗಿದೆ, ಅಧಿಕಾರ ದಾಹ ಹೆಚ್ಚಾಗಿದೆ. ಅಂತ ವ್ಯಕ್ತಿಗಳು ಅವರು ಒಡೆದಾಡ್ಕೊಳ್ಳಿ. ಆದ್ರೆ ತಿಳುವಳಿಕೆ ಉಳ್ಳಂತವರು, ಇಲ್ಲಿ ನಾವು ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿದೆ. ತಿಳುವಳಿಕೆ ಉಳ್ಳವರು, ನಮ್ಮಲ್ಲಿ ಏನ್ ತಿಳುವಳಿಕೆ ನಮ್ಮಲ್ಲಿ ಇದೆ ಅಂತಕ್ಕಂಥ ವ್ಯಕ್ತಿಗಳು ಅವರು ಸಹನೆಯಿಂದ ಉತ್ಸಾಹದಿಂದ ಕಾರ್ಯತತ್ಪರರಾಗಬೇಕು ಅನ್ನೋ ವಿಷಯವನ್ನ ನಮಗೆ ಮನ ಮುಟ್ಟುವಂತೆ AB ಸಿನೆಟ್ ಅವರು ಹೇಳ್ತಾರೆ. ಥಿಯಾಸಫಿಕಲ್ ಸೊಸೈಟಿಯ ಲಾಡ್ಜ್ಗಳು ಮುಂದುವರಿಬೇಕು, ಚೆನ್ನಾಗಿ ನಡಿಬೇಕಂದಾಗ ತಿಳುವಳಿಕೆ ಉಳ್ಳಂತ ವ್ಯಕ್ತಿಗಳು ಅವರು ಸಹನೆಯಿಂದ ವರ್ತಿಸಬೇಕಾಗಿದೆ, ಮತ್ತೆ ಉತ್ಸಾಹದಿಂದ ಕಾರ್ಯತತ್ಪರರಾಗಬೇಕಾಗಿದೆ. ಯಾರೋ ಒಬ್ರು ಈ ರೀತಿಯಾಗಿ ಲಾಡ್ಜ್ಗೆ ವಿರುದ್ಧವಾಗಿರ್ತಕ್ಕಂಥ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಂತ ವ್ಯಕ್ತಿಗಳ ಜೊತೆ ಕೈಗೂಡಿಸದೆ ಮತ್ತೆ ಅವ್ರ ಮಾತಿಗೆ ಹೂಗೊಡದೆ ನಾವೇನ್ ಮಾಡ್ಬೇಕಂದ್ರೆ ಪರಸ್ಪರ ಸಹನೆಯಿಂದ ನಾವು ಬಗೆಹರಿಸ್ಕೊಳ್ಬೇಕಾಗಿದೆ. ಇಲ್ಲದಿದ್ದರೆ ಈಗ ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಅನೇಕ ಲಾಡ್ಜ್ಗಳನ್ನ ನಾವು ಮುಚ್ಚಬೇಕಾಗಿದೆ. ಕಾರಣ ಇಷ್ಟೇ, ಜನರಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ವಾರ್ಥತೆ ಹೆಚ್ಚಾಗಿ ಆಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಥಿಯಾಸಫಿಕಲ್ ಸೊಸೈಟಿಯನ್ನ ಕಟ್ಟಬೇಕಾಗಿದ್ರೆ ಮಹಾತ್ಮರು ಬಹಳಷ್ಟು ಶ್ರಮ ವಹಿಸಿ ಬಹಳಷ್ಟು ಕಾಲಗಳ ಕಾಲ ಅವ್ರು ನಿರಂತರವಾಗಿ ಶ್ರಮಿಸಿ ಈ ಒಂದು ಥಿಯಾಸಫಿಕಲ್ ಸೊಸೈಟಿಯನ್ನ ಜಗತ್ತಿಗೆ ತಂದಿದ್ದಾರೆ. ಅಂತ ಒಂದು ಥಿಯಾಸಫಿಕಲ್ ಸೊಸೈಟಿ ಮತ್ತು ಥಿಯಾಸಫಿಯನ್ನ ನಾವೆಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವು ಯಾವುದೇ ಒಂದು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಗೆ ನಾವು ಅವಕಾಶ ಮಾಡಿಕೊಡಬಾರ್ದು. ನಮ್ಮಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ನಾವು ದೂರೀಕರಿಸಬೇಕು. ಇಲ್ಲಿ HP ಬ್ಲಾವಟ್ಸ್ಕಿ ಅವರು ಹೇಳ್ತಾರೆ, ಅವರು ನಮ್ಮಲ್ಲಿ ಏನಾಗಿದೆ ಅಂದ್ರೆ 1888ರಿಂದ 1891ರವರೆಗೆ ಇಲ್ಲಿ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಭಾಗವಹಿಸಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಇತ್ತು. ಇಲ್ಲಿ ಮೊದಲ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆಯಲ್ಲಿ ಇದ್ದಂತ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಬಂತು. ಬಹಳಷ್ಟು ಜನರು ಈ ಥಿಯಾಸಫಿಕಲ್ ಸೊಸೈಟಿಯನ್ನ ಬಿಟ್ಬಿಟ್ಟು ಅವರು ಹೊರ ಬಂದ್ಬಿಟ್ರು. ಆದರೆ HP ಬ್ಲಾವಟ್ಸ್ಕಿ, ಕರ್ನಲ್ ಆಲ್ಕಾಟ್ ಮತ್ತು ಕೆಲವು ಮಹನೀಯರು ನಿಂತು ಈ ಒಂದು ಸಂಸ್ಥೆಯನ್ನ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಅವರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಥಿಯಾಸಫಿಕಲ್ ಸೊಸೈಟಿಯ ಉತ್ಸಾಹ ಭರಿತರಾದ ಅನೇಕ ಸದಸ್ಯರು ಶ್ರಮ ವಹಿಸಿ ಕೆಲಸ ಮಾಡುವ ಬಯಕೆ ಉಳ್ಳವರಾಗಿದ್ದಾರೆ. ಆದರೆ ಅವರು ತಮಗೆ ತಿಳಿದ ರೀತಿಯಲ್ಲಿ ಕಾರ್ಯನಿರತರಾಗಲು ಬಯಸಿದ್ದಾರೆಯೇ ಹೊರತು ಬೇರೆಯವರು ಹೇಳಿದಂತಲ್ಲ. ಇದು ಕಾರ್ಯಗತವಾಗದಿದ್ದಲ್ಲಿ ಅವರು ನಿರುತ್ಸಾಹದಿಂದ ಹಿಂದಕ್ಕೆ ಸರಿಯುತ್ತಾರೆ ಅಥವಾ ತಾವಷ್ಟೇ ನಿಜವಾದ ಥಿಯಾಸಫಿಸ್ಟರು ಎಂದು ಗಟ್ಟಿಯಾಗಿ ಸಾರಿ ಹೇಳುತ್ತಾ ಸೊಸೈಟಿಯನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗುತ್ತಾರೆ. ಒಂದು ವೇಳೆ ಅವರು ಉಳಿದ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತರನ್ನು ಕಡೆಗಣಿಸಿ ತಮ್ಮ ಪದ್ಧತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದು ಸತ್ಯ, ಆದರೆ ಇದು ಥಿಯಾಸಫಿ ಅಲ್ಲ. ಇಲ್ಲಿ ಬ್ಲಾವಟ್ಸ್ಕಿ ಅವರು ಎಷ್ಟು ಮನನೊಂದು ಈ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಅವ್ರು ಹೇಳ್ತಾರೆ, ಕೆಲವು ಕಾರ್ಯಕರ್ತರು ಇರ್ತಾರೆ, ಕೆಲವು ಕಾರ್ಯಕರ್ತರು ಸ್ವಾರ್ಥದಿಂದ ಕೂಡಿರ್ತಾರೆ. ಕೇವಲ ಅವ್ರು ಕೆಡೋದಲ್ಲದೆ ಇತರೆ ಕಾರ್ಯಕರ್ತರನ್ನ ತಪ್ಪು ದಾರಿಗೆ ಅವ್ರು ಸೆಳೀತಾರೆ. ಅಂತ ವ್ಯಕ್ತಿಗಳು ಥಿಯಾಸಫಿಸ್ಟ್ ಅಲ್ಲ, ನಿಜವಾದ ಥಿಯಾಸಫಿಸ್ಟ್ಗಳಲ್ಲ. ಅವರು ಉಳಿದಂತೆ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತರನ್ನ ಅವ್ರ ಕಡೆಗಣಿಸ್ತಾರೆ. ಅಂತ ವ್ಯಕ್ತಿಗಳು ಇಲ್ಲಿ ಏನ್ ಮಾಡ್ತಾರಂದ್ರೆ ಈ ಒಂದು ಕೆಟ್ಟ ಪ್ರವೃತ್ತಿಯಿಂದ, ಕೆಟ್ಟ ಆಲೋಚನೆಗಳಿಂದ ಅವರು ಸೃಷ್ಟಿಸಿರ್ತಾರೆ. ಇದು ನಿಜವಾದ ಒಂದು ಪ್ರಯತ್ನವಲ್ಲ, ಆದ್ರೆ ಇದು ಥಿಯಾಸಫಿ ಅಲ್ಲ. ಥಿಯಾಸಫಿ ಅಂದರೆ ಇಲ್ಲಿ ಪ್ರಾಮಾಣಿಕವಾಗಿ ಥಿಯಾಸಫಿಯ ಕಾರ್ಯಕರ್ತನು ಇಲ್ಲಿ ಶ್ರಮಿಸಬೇಕಾಗಿದೆ. ಸ್ಥಳೀಯವಾಗಿ ಥಿಯಾಸಫಿಕಲ್ ಸೊಸೈಟಿಯ ಶಾಖೆಗಳು ಅಸ್ತಿತ್ವಕ್ಕೆ ಬರುತ್ತವೆ, ಆದ್ರೆ ಸ್ಥಳೀಯ ಥಿಯಾಸಫಿಸ್ಟ್ಗಳು ಇರುವುದಿಲ್ಲ. ಇಲ್ಲಿ ಹೇಳ್ತಾರೆ, ಥಿಯಾಸಫಿಕಲ್ ಸೊಸೈಟಿ ಶಾಖೆಗಳಿದೆ, ಶಾಖೆಗಳು ಅಸ್ತಿತ್ವಕ್ಕೆ ಬರ್ತವೆ. ಎಲ್ಲಾ ಶಾಖೆಗಳಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಥಿಯಾಸಫಿಸ್ಟ್ಗಳಾಗಿರೋದಿಲ್ಲ. ಅದಕ್ಕಾಗಿ ನಾವು ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ಥಿಯಾಸಫಿಕಲ್ ಲಾಡ್ಜ್ಗಳು ಮತ್ತು ಅವುಗಳ ಸದಸ್ಯರು ಸೇರಿದಂತೆ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು, ಜಗಳಗಳನ್ನು ಮತ್ತು ಅವುಗಳ ಪರಿಣಾಮವಾಗಿ ಅಸಹಕಾರವನ್ನು ಕಾಣುತ್ತಿದ್ದೇವೆ. ಯಾವಾಗ ಒಬ್ಬ ವ್ಯಕ್ತಿ
ತನ್ನ ಸಹೋದ್ಯೋಗಿಗಳ ಅಸಹಕಾರವನ್ನು ಕುರಿತು ದೂರುತ್ತಾನೆಯೋ ಆಗ ಆ ದೂರು ತಾನು ಆಲೋಚಿಸಿದ ಅಥವಾ ತನ್ನ ವಿಧಾನಕ್ಕೆ ವ್ಯತಿರಿಕ್ತವಾಗಿದೆ ಎಂಬುದಾಗಿರುತ್ತದೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ಭಿನ್ನಾಭಿಪ್ರಾಯಗಳು, ಜಗಳಗಳು ಬರ್ತಾ ಇರ್ತವೆ. ಬಂದಾಗ ಅವುಗಳನ್ನ ನಾವು ಏನ್ ಮಾಡ್ಬೇಕಂದ್ರೆ ಆದಷ್ಟು ಸರಿಪಡಿಸ್ಕೊಂಡು ನಮ್ಮ ಕಾರ್ಯದಲ್ಲಿ ನಾವು ಮುಂದುವರಿಬೇಕಾಗಿದೆ. ಮತ್ತೆ ಮೇಡಮ್ ಬ್ಲಾವರ್ಸ್ಕಿ ಅವರು ಆ ಸಂದೇಶಗಳನ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂದ್ರೆ ಅಹಂಕಾರ ಅನ್ನೋ ವಿಷಯವನ್ನ ಇಲ್ಲಿ ಒತ್ತಿ ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಅವನಲ್ಲಿ ಇರ್ತಕ್ಕಂಥ ಅಹಂಕಾರವೇ ಈ ಎಲ್ಲ ಅಡೆತಡೆಗಳಿಗೆ ಅಥವಾ ಈ ರೀತಿಯಾಗಿರ್ತಕ್ಕಂಥ ದುರಾಲೋಚನೆಗಳಿಗೆ ಕಾರಣ ಅಂತಕ್ಕಂಥದನ್ನ ಹೇಳ್ತಾರೆ. ಇಲ್ಲಿ ಅವರು ಒಂದು ಎಚ್ಚರಿಕೆ ಕೊಡ್ತಾರೆ. ಎಲ್ಲಿ ವೈಯಕ್ತಿಕ ಬಯಕೆ ಪ್ರಭಾವ ಹೆಚ್ಚಾಗಿರುತ್ತದೆಯೋ ಅಲ್ಲಿ ಸ್ವಯಂ ಎಚ್ಚರಿಕೆಯ ಅಗತ್ಯವಿರುವುದಿಲ್ಲ. ಘಾಸಿಗೊಂಡ ಅಹಂ ಭಕ್ತಿ ಮತ್ತು ಪರಾಯಿತ ಚಿಂತನೆಯ ಕಾರ್ಯಗಳ ಸೋಗಿನಲ್ಲಿ ತನ್ನಷ್ಟಿಗೆ ತಾನು ಮುಚ್ಚಿ ಹೋಗುತ್ತದೆ. ಇಲ್ಲಿ ಅಹಂಕಾರ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯಲ್ಲಿದ್ದಾಗ ಅಂತ ವ್ಯಕ್ತಿ ಯಾವುದೇ ರೀತಿಯಿಂದಲೂ ಅವನು ಮುಂದುವರಿಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಇಂಥ ಒಂದು ಆಲೋಚನೆಯಿಂದ ಈ ಒಂದು ಸೊಸೈಟಿ ಏನಾಗ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಒಂದು ರೀತಿಯಾಗಿ ದುರ್ವರ್ತನೆ ಕಡೆಗೆ ಸಾಗ್ತಾ ಇದೆ. ಅದಕ್ಕಾಗಿ ಜಗಳಗಳು ಹುಟ್ಟೋದೇ ಅಹಂಕಾರದಿಂದ. ಇಲ್ಲಿ ಹೇಳ್ತಾರೆ, ಅಹಂಕಾರವು ಅಸತ್ಯವಾದ ಸ್ವಾರ್ಥ ಮನೋಭಾವದಿಂದ ಹುಟ್ಟುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಅಹಂಕಾರ ಇದ್ದಾಗ ಅವನಲ್ಲಿ ಸ್ವಾರ್ಥ ಅಂತ ಬರುತ್ತೆ. ಈ ಸ್ವಾರ್ಥತೆಯಿಂದ ಅವನಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಜ್ಞೆಯನ್ನ ಕಳ್ಕೊತಾನೆ. ಅದಕ್ಕಾಗಿ ಅವನ ಆಲೋಚನೆ ಯಾವಾಗ್ಲೂ ನಕಾರಾತ್ಮಕವಾಗಿರುತ್ತೆ. ಅಂತ ವ್ಯಕ್ತಿ ಇಲ್ಲಿ ಪ್ರಜ್ಞೆ ಯಾವಾಗ ಕಳ್ಕೊತಾನೋ ಆ ವ್ಯಕ್ತಿ ಮುಂದೆ ಏನ್ ಮಾಡ್ತಾನಂದ್ರೆ ಸ್ವಾರ್ಥತೆ ಇಂದಲೋ ಅಥವಾ ಯಾವುದೋ ಒಂದು ಪ್ರಭಾವದಿಂದಲೋ ಅವನು ಮುಂದುವರಿತಾ ಇರ್ತಾನೆ. ಮತ್ತೆ ಇನ್ನು ಮುಂದುವರೆದಂತೆ ಎಚ್ ಬ್ಲಾವರ್ಸ್ಕಿ ಅವರು ಹೇಳ್ತಾರೆ, ಆಂತರಿಕ ಜೀವನದಲ್ಲಿ ಯಾರು ಪ್ರವೇಶಿಸಲು ಸಾಧ್ಯವಿಲ್ಲ. ಮನುಷ್ಯ ಅವನ ಉನ್ನತ ಮತ್ತು ನಿಜವಾದ ಸ್ವಭಾವವನ್ನು ಉಳಿಸಿಕೊಳ್ಳಬೇಕು. ಇದರ ಹೊರತಾಗಿ ಪ್ರಾರಂಭದ ಯಾವುದೇ ರೀತಿಯ ಪ್ರಯತ್ನವು ವ್ಯರ್ಥ ಅಥವಾ ಅವನು ಪ್ರವೇಶಿಸಿದಲ್ಲಿಯೇ ನಾಶವಾಗುತ್ತಾನೆ. ಇಲ್ಲಿ ಹೇಳ್ತಾರೆ, ಆಂತರಿಕ ಜೀವನದಲ್ಲಿ ಯಾರು ಪ್ರವೇಶಿಸಲು ಸಾಧ್ಯವಿಲ್ಲ. ಮನುಷ್ಯ ಅವನ ಉನ್ನತ ಮತ್ತು ನಿಜವಾದ ಸ್ವಭಾವವನ್ನು ಉಳಿಸಿಕೊಳ್ಳಬೇಕು. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ನಾಟಕೀಯ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ನಾವಿರೋದು ಒಂದು ರೀತಿ ಆದ್ರೆ ನಮ್ಮ ಆಂತರಿಕ ಮನಸ್ಸು ಒಂದ್ ರೀತಿ ಇರುತ್ತೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಒಳಗೊಂದು ರೂಪವಾಗಿ ಹೊರಗೊಂದು ರೂಪವಾಗಿ ನಾವು ವರ್ತಿಸ್ತಾ ಇರ್ತೀವಿ. ನಮ್ಮ ನಿಜವಾದ ವ್ಯಕ್ತಿತ್ವವನ್ನ ನಾವು ತೋರಿಸ್ತಾ ಇಲ್ಲ. ಬಹಳಷ್ಟು ಮನುಷ್ಯರು ಕಪಟಿಗಳಾಗಿರ್ತಾರೆ. ಅವನು ಮೇಲ್ನೋಟಕ್ಕೆ ಒಳ್ಳೆಯವನಾಗಿ ಕಂಡ್ರು ಸಹ ಅವನ ಅಂತರಂಗದಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಕೆಟ್ಟ ಗುಣಗಳು ಅವನಲ್ಲಿ ತಾಂಡ್ ಮಾಡ್ತಾ ಇರ್ತವೆ. ಅದಕ್ಕಾಗಿ ಆಂತರಿಕವಾಗಿ ನಾವೆಲ್ಲರೂ ಪರಿಶುದ್ಧವಾಗ್ಬೇಕು ಅನ್ನೋ ವಿಷಯವನ್ನ ಒತ್ತಿ ಹೇಳ್ತಾರೆ. ಇಲ್ಲಿ ಮುಂದಾಳು ಎಂದು ಪರಿಭಾವಿಸಿದ ವ್ಯಕ್ತಿ ತನಗೆ ವಹಿಸಿದ ಥಿಯಾಸಫಿಕಲ್ ಸೊಸೈಟಿಯ ಕಾರ್ಯದಲ್ಲಿ ಬಾಧೆಯನ್ನುಂಟು ಮಾಡಲು ಪ್ರಯತ್ನಿಸಿದರೆ ಆಲೋಚಿಸಬೇಕಾಗುತ್ತದೆ. ಸೊಸೈಟಿಯಲ್ಲಿಯೂ ಕರ್ಮ ಸಿದ್ಧಾಂತದ ಶಕ್ತಿಯೇ ಇರುವುದರಿಂದ ವಿಚಾರರಹಿತ ಮತ್ತು ಅಜ್ಞಾನಿಯಾದ ಮನುಷ್ಯ ತನ್ನ ಕ್ಷುಲ್ಲಕ ಸ್ವಾರ್ಥದಿಂದ ಅಡ್ಡಿಪಡಿಸಿದಲ್ಲಿ ಅದು ಅದರ ಪ್ರತಿಯೊಂದು ಲೆಕ್ಕವನ್ನು ಇಡುತ್ತದೆ. ನಮ್ಮ ಕರ್ಮ ಸಿದ್ಧಾಂತಕ್ಕೆ ನಾವು ಒಳಗಾಗ್ಬೇಕು. ಕರ್ಮ ಯಾರನ್ನ ಕೊಡೋದಿಲ್ಲ. ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೆಯ ಒಂದು ಕರ್ಮ ನಮಗೆ ಸಿಗುತ್ತೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಫಲಗಳು ನಮಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಇರಬೇಕು. ಇಲ್ಲಿ ಹೇಳ್ತಾರೆ, ಮುಂದಾಳು ಅಂತ ಹೇಳ್ಬಿಟ್ಟು ಯಾರನ್ನ ನಾವು ಕರಿತೀವೋ ಆ ವ್ಯಕ್ತಿ ಥಿಯಾಸಫಿಕಲ್ ಸೊಸೈಟಿ ಕಾರ್ಯದಲ್ಲಿ ಬಾಧೆಯನ್ನು ಉಂಟು ಮಾಡಿದ್ರೆ ಅವನು ಎಂದೆಂದಿಗೂ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಏನ ಕರ್ಮ ಅಂತಕ್ಕಂಥದ್ದು ಅವನನ್ನ ಏನ್ ಮಾಡುತ್ತಂದ್ರೆ ಅವನ ಸ್ವಾರ್ಥತೆಯನ್ನ ಅವನು ನಾಶವಾಗುವ ರೀತಿಯಲ್ಲಿ ಅವನಿಗೆ ಪರಿಣಾಮ ಅಂದ್ರೆ ಅವನ ಮುಂದಿನ ಪರಿಣಾಮ ಏನಾಗುತ್ತಂದ್ರೆ ಒಂದ್ ರೀತಿಯಾಗಿ ನಾಶದ ಸ್ಥಿತಿಗೆ ಬರುತ್ತೆ. ಅದಕ್ಕಾಗಿ ಯಾರು ಮುಂದಾಳು ಎನಿಸ್ಕೊಂಡಿರ್ತಾರೋ ಅವರು ಯಾವುದೇ ಒಂದು ಕಾರಣದಿಂದಲೂ ಥಿಯಾಸಫಿ ಕಾರ್ಯದಲ್ಲಿ ಬಾಧೆಯನ್ನು ಉಂಟು ಮಾಡಬಾರದು. ಅಲ್ಲಿ ನಮ್ಮಲ್ಲಿ ಒಗ್ಗಟ್ಟೆ ಶಕ್ತಿ, ನಮ್ಮಲ್ಲಿ ಒಗ್ಗಟ್ಟು, ಇಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥದ್ರ ಬಗ್ಗೆ ನಮ್ಮಲ್ಲಿ ಒಗ್ಗಟ್ಟಿದ್ದಾಗ ಯಾವುದೇ ಒಂದು ಕಾರ್ಯವನ್ನ ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಲ್ಲಿ
ಖಚಿತ, ನಮ್ಮಲ್ಲಿ ಇರ್ತಕ್ಕಂಥ ಖಚಿತತೆ ನಿಶ್ಚಿತವಾಗಿರ್ತಕ್ಕಂಥದ್ದು ಇವುಗಳು ನಮ್ಮಲ್ಲಿ ಇದ್ದೇ ಇರ್ತವೆ. ಇಲ್ಲಿ ಬೌದ್ಧರು ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ, ಒಬ್ಬರು ಎಲ್ಲರನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಇಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಅವನು ಎಂತಹ ಉನ್ನತ ವ್ಯಕ್ತಿ ಆಗಿದ್ರು ಸಹ ಎಲ್ಲರನ್ನು ತೃಪ್ತಿಪಡಿಸೋದಿಕ್ಕೆ ಸಾಧ್ಯವೇ ಇಲ್ಲ. ದೇವರನ್ನ ಸಹ ತೃಪ್ತಿ ಪಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಮನುಷ್ಯ ತೃಪ್ತಿಪಡಿಸೋದಿಕ್ಕೆ ಯಾವ ವ್ಯಕ್ತಿಯಿಂದಲೂ ಸಾಧ್ಯವಾಗುವುದಿಲ್ಲ. ಎಲ್ಲರನ್ನೂ ತೃಪ್ತಿಪಡಿಸಲು ಪ್ರಯತ್ನಿಸುವ ವ್ಯಕ್ತಿ ಮೂರ್ಖ ಮತ್ತು ಸಿದ್ಧಾಂತರಹಿತ ವ್ಯಕ್ತಿ ಎಂದು ಕರೆಸಿಕೊಳ್ಳುತ್ತಾನೆ. ಅದಕ್ಕಾಗಿ ನಾವು ಯಾರನ್ನು ತೃಪ್ತಿಪಡಿಸೋದಿಕ್ಕೆ ಹೋಗಬಾರ್ದು. ನಮ್ಮ ಆತ್ಮ ತೃಪ್ತಿಪಡಿಸ್ಕೊಂಡ್ರೆ ಸಾಕು. ನಮ್ಮ ಒಂದು ಆಚಾರ, ನಮ್ಮ ನಡೆ ನುಡಿಗಳು, ನಮ್ಮ ವ್ಯಕ್ತಿತ್ವ ಅವು ನಮ್ಮನ್ನ ಮೆಚ್ಚಿಸೋ ರೀತಿಯಲ್ಲಿ ಇದ್ರೆ ಸಾಕು. ನಾವು ಬೇರೆಯವ್ರನ್ನ ನಾವು ಅವರು ಹಾಡು ಹೊಗಳ್ಲಿ, ನನ್ನನ್ನು ಮೆಚ್ಚಲಿ ಅಂತಕ್ಕಂಥ ಒಂದು ಮನೋಭಾವನೆ ನಾವು ಇಟ್ಕೊಳ್ಬಾರ್ದು. ನಾವ್ ಯಾರನ್ನು ತೃಪ್ತಿಪಡಿಸೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಪರಮ ಗುರು ಚರಣ ಸನ್ನಿಧಿಯಲ್ಲಿ ಉಪದೇಶವನ್ನ ಕೊಡ್ತಾರೆ. ಅಲ್ಲಿ ಸರಿ ಮತ್ತು ತಪ್ಪುಗಳ ವಿಷಯದಲ್ಲಿ ನಾವು ಬಂಡೆಯಂತೆ ಸ್ಥಿರವಾಗಿರಬೇಕು. ಈ ಒಂದು ವಿಷಯವನ್ನ ನಾವು ಸದಾ ನೆನಪಿಟ್ಕೊಳ್ಬೇಕು. ಸರಿ ತಪ್ಪುಗಳು ನಾವು ವಿಷಯದಲ್ಲಿ ಬೇರೆ ಯಾರೇ ಏನೇ ಅನ್ಕೊಳ್ಳಿ, ಅದು ಸರಿ ಕಂಡಾಗ ಅದು ಸರಿನೇ, ತಪ್ಪು ಕಂಡಾಗ ತಪ್ಪು. ನಮ್ಮನ್ನ ಹೊಗಳ್ಳಿ ತೆಗಳ್ಳಿ, ನಾವು ಬಂಡೆಯಂತೆ ಸ್ಥಿರವಾಗಿರಬೇಕು. ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಿದಾಗ ಅವ್ರು ನಮ್ಮನ್ನು ಹೊಗಳ್ತಾರೆ ಅಂತ ಇಟ್ಕೊಳ್ಳಿ, ಆಗ ನಾವು ಬಂಡೆ ಅಂತ ಇರಬೇಕು. ಹೊಗಳಿಕೆಗೆ ನಾವು ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡಬಾರ್ದು. ಅದೇ ರೀತಿಯಾಗಿ ತೆಗಳುವಿಕೆಗೆ ಅಷ್ಟೇ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸರಿ ತಪ್ಪುಗಳ ವಿಚಾರದಲ್ಲಿ ಸಂಬಂಧವಿರದಿದ್ದರೂ ಇತರರ ವಿಷಯಗಳ ಬಗ್ಗೆ ನಾವು ಗಮನ ಕೊಡಬೇಕು ಮತ್ತು ಸದಾ ಶಾಂತ ಮತ್ತು ದಯೆಯುಳ್ಳವರು, ವಿವೇಕವುಳ್ಳವರು ಮತ್ತು ಸಹಕರಿಸುವ ಮನೋಭಾವ ಉಳ್ಳವರು ಆಗಿದ್ದು, ನಾವು ಬಯಸುವಷ್ಟೇ ಸ್ವಾತಂತ್ರ್ಯವನ್ನು ಇತರರು ಹೊಂದಲು ಅವಕಾಶ ನೀಡಬೇಕು. ಮತ್ತೊಂದು ವಿಷಯವನ್ನು ಹೇಳ್ತಾರೆ ಇಲ್ಲಿ ನಾವು ಸರಿ ತಪ್ಪುಗಳಿಗೆ ಬಂಡೆ ಅಂತಿರಬೇಕು. ಅದೇ ರೀತಿಯಾಗಿ ಶಾಂತ ಸ್ವಭಾವ, ದಯೆಯುಳ್ಳವರು ಆಗಿರಬೇಕಾಗುತ್ತೆ. ಸಾವಿರಾರು ವರ್ಷಗಳಿಂದ ಜೀವನ ನೈಜ ಸ್ವರೂಪವನ್ನ ಅರಿಯದ ಅಜ್ಞಾನದಿಂದ ಉಂಟಾದ ಈ ಜಗಳಗಳು, ಭಿನ್ನಾಭಿಪ್ರಾಯಗಳು, ಗುಂಪುಗಾರಿಕೆಗಳು ಅಹಂಕಾರ ರೂಪದಲ್ಲಿ ನಮ್ಮಲ್ಲಿ ಆಳವಾಗಿ ನೆಲೆಸಿರುವಾಗ ಮನುಕುಲದ ಆಲೋಚನೆ ಮತ್ತು ಪ್ರಜ್ಞೆಯಲ್ಲಿ ಸೂಕ್ಷ್ಮ ಸುಧಾರಣೆ ತರುವ ಆಶಾಭಾವ ಏನಾದರೂ ಇದೆಯೇ? ಒಂದು ಪ್ರಶ್ನೆ ಹಾಕ್ತಾರೆ. ನಮ್ಮಲ್ಲಿ ಜಗಳಗಳು, ಭಿನ್ನಾಭಿಪ್ರಾಯಗಳು, ಗುಂಪುಗಾರಿಕೆ ಇದೆಯಲ್ಲ, ಅವುಗಳು ಸುಧಾರಣೆ ಆಗುತ್ತಾ ಅಂತ ಒಂದು ಆಶಾಭಾವನೆ ಇದೆಯಾ ಅಂತಕ್ಕಂಥದ್ದು. ಅದಕ್ಕೆ ನಾವು ಪ್ರತಿಯೊಬ್ಬರು ಆಲೋಚಿಸಬೇಕಾಗಿದೆ. ಮಹಾತ್ಮ AP ಸಿನೆಟ್ ರವರಿಗೆ ಬರೆದ ಒಂದು ಪತ್ರದಲ್ಲಿ ಈ ರೀತಿ ಉತ್ತರಿಸುತ್ತಾರೆ. ಲೋಕೋಪಕಾರದ ಪ್ರಯತ್ನದ ಈ ಕಾರ್ಯದಲ್ಲಿ ನಾವು ಯಾವುದೇ ಅಡ್ಡಿಪಡಿಸುವ ಘಟನೆಗಳಿಗೆ ಅವಕಾಶ ನೀಡುವುದಿಲ್ಲ. ಯಾವಾಗ ಆಲೋಚನೆಯ ಒಂದು ಹೊಸ ಜಗತ್ತು ಭದ್ರ ಬುನಾದಿಯ ಮೇಲೆ ಕಟ್ಟಲ್ಪಡುತ್ತದೆಯೋ ಅಲ್ಲಿಯವರೆಗೆ ಕತ್ತಲಿನ ಸಹೋದರರಿಂದ ಸೃಷ್ಟಿಸಲ್ಪಟ್ಟ ಅಡ್ಡಿ ಆತಂಕಗಳಿಗೆ, ಅಜ್ಞಾನವುಳ್ಳ ಮತ್ಸರಗಳಿಗೆ ಅವಕಾಶ ನೀಡುವುದಿಲ್ಲ. ಇಲ್ಲಿ ಮತ್ತೊಂದು ವಿಷಯವನ್ನ ನಾವು ಗಮನಿಸಬೇಕಾಗಿದೆ. ಆಲೋಚನೆಯ ಒಂದು ಹೊಸ ಜಗತ್ತೊಂದ್ರೆ ಇದೆ. ನಾವು ನಮ್ಮ ಆಲೋಚನೆಗಳನ್ನ ಸೂಕ್ತ ರೀತಿಯಲ್ಲಿ ಇಟ್ಕೊಂಡಾಗ ಒಂದು ಹೊಸ ಜಗತ್ತನ್ನ ನಾವು ಕಟ್ಬೋದು. ಅದಕ್ಕೆ ನಮ್ಮ ಆಲೋಚನೆಗಳು ಯಾವಾಗ್ಲೂ ಅದು ಸಕಾರಾತ್ಮಕವಾಗಿ ಇರ್ಬೇಕಾಗುತ್ತೆ, ಲೋಕ ಕಲ್ಯಾಣಕಾರಕ್ಕಾಗಿ ಇರ್ಬೇಕಾಗುತ್ತೆ. ನಂತರ ಅಧ್ಯಯನದ ಕೆಲವು ವಿಚಾರಗಳು. ನಾವು ಅಧ್ಯಯನ ಮಾಡ್ತಾ ಇದ್ದೀವಿ, ಗ್ರಂಥಗಳನ್ನ ಅಧ್ಯಯನ ಮಾಡ್ತಾ ಇದ್ದೀವಿ. ಅಧ್ಯಯನ ಮಾಡೋದೇನಕ್ಕೆ? ನಮ್ಮಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕಾಗಿ, ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವುದಕ್ಕಾಗಿ, ಅಥವಾ ಸಾಧ್ಯವಾದರೆ ನಮ್ಮ ಈ ಒಂದು ನಡೆ ನುಡಿಗಳಿಂದ ಬೇರೆಯವರಿಗೆ ಮಾರ್ಗದರ್ಶನ ಮಾಡೋದಕ್ಕಾಗಿ. ಆದರೆ ಅಧ್ಯಯನ ಮಾಡತಕ್ಕಂಥದ್ದು, ಅಧ್ಯಯನ ಅಂದ್ರೆ ಕೇವಲ ಪುಸ್ತಕ ಓದೋದೇ ಅಲ್ಲ, ಸನಾತನ ಧಾರ್ಮಿಕ ಗ್ರಂಥಗಳನ್ನ ಓದೋದೇ ಅಲ್ಲ. ನಾವು ಈ ಒಂದು ಪುಸ್ತಕವನ್ನು ಓದ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ, ಆದ್ರೆ ಇದರಿಂದ ನಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಕೇಳುವುದು, ಆಲಿಸುವುದು ಇದ್ದೇ ಇರುತ್ತೆ. ಕೆಲವರು ಉಪನ್ಯಾಸ ಮಾಡ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ಅಥವಾ ಆಲಿಸೋದಂದ್ರೆ ಇನ್ನು ಗಮನ ಬಿಟ್ಟು ಅದನ್ನ
ನಾವು ಕೇಳ್ತಾ ಇರ್ತೀವಿ. ಅಂದ್ರೆ ಶಬ್ದಗಳ ಒಂದು ಪ್ರಯೋಗ ಆಗ್ತಾ ಇರುತ್ತೆ. ಈ ಶಬ್ದಗಳು ನಮ್ಮ ಕಿವಿಗೆ ತಲುಪತಕ್ಕಂತ ಶಬ್ದಗಳು ಅದರಿಂದ ಏನಾದ್ರು ಪ್ರಯೋಜನ ಆಗ್ತಾ ಇದೆಯಾ ಅನ್ನೋ ವಿಷಯವನ್ನ ನಾವು ಗಮನಿಸಬೇಕಾಗಿದೆ. ನಾವು ಪದಗಳನ್ನು ಓದ್ತಾ ಇದ್ದೀವಿ, ಈ ಪುಸ್ತಕದಲ್ಲಿ ಇರ್ತಕ್ಕಂತಹ ಅಕ್ಷರಗಳನ್ನು ಓದ್ತಾ ಇದ್ದೀವಿ. ಈ ಅಕ್ಷರಗಳೇ ನಮ್ಗೆ ಜ್ಞಾನವನ್ನ ನೀಡೋದಕ್ಕೆ ಸಾಧ್ಯವಿಲ್ಲ. ನೀವು ಕೇವಲ ಏನಾಗಿದೆ ಅಂದ್ರೆ ಅವರ ಒಂದು ವಿಚಾರಧಾರೆಗಳನ್ನ ತಿಳಿಸೋದಿಕ್ಕಿರ್ತಕ್ಕಂತ ಒಂದು ಕೈಪಿಡಿ ಆಗಿರುತ್ತೆ. ಅದಕ್ಕಾಗಿ ಈ ಅಧ್ಯಯನ ಇಲ್ಲಿ ಹಿಂದಿನ ಕಾಲದಲ್ಲಿ ಏನಾಗಿತ್ತು, ಶಿಷ್ಯರು ಗುರುಗಳು ಇರ್ತಾರೆ, ಬಾಯಿಂದ ಹೇಳಿದ್ದನ್ನ ಶಿಷ್ಯರ ಗಮನವಿಟ್ಟು ಕೇಳ್ತಾ ಇರ್ತಾರೆ. ಆ ರೀತಿಯಾಗಿ ಏನಾಗಿದೆ ಅಂದ್ರೆ ಗುರು ಶಿಷ್ಯರ ಸಂಬಂಧ ಇರುತ್ತೆ, ಅಧ್ಯಯನ ನಡೀತಾ ಇರುತ್ತೆ. ಈಗ ಅಧ್ಯಯನ ಅನೇಕ ರೀತಿಯಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಶಿಷ್ಯನು ಆತ್ಮ ನಿಜ ಸ್ವರೂಪವನ್ನ ಆಲಿಸುವ, ಮನನ ಮಾಡುವ ಮತ್ತು ಧ್ಯಾನದ ಮೂಲಕ ಅರಿತುಕೊಳ್ಳಬೇಕಾಗುತ್ತಿತ್ತು. ಇಲ್ಲಿ ಶಿಷ್ಯ ಅಂತಕ್ಕಂಥನು ಅವನ ನಿಜವಾದ ಆತ್ಮವನ್ನ ತಿಳ್ಕೊಳ್ಬೇಕಾಗಿದೆ. ಗುರುಗಳಿಂದ ಶಿಷ್ಯನ ಒಂದು ಮೇಲೆ ಬೀಳ್ತಕ್ಕಂಥ ಈ ಒಂದು ಬೋಧನೆ ಅವನ ನಿಜ ಸ್ವರೂಪವನ್ನ ಅವನು ತೋರಿಸ್ಬೇಕಾಗಿದೆ. ಅದೇ ನಿಜವಾದ ಒಂದು ಶಿಕ್ಷಣವಾಗುತ್ತೆ. ಅನೇಕ ಮಾರ್ಗದರ್ಶನಗಳು ಸಿಗ್ತಾ ಇದೆ, ಗ್ರಂಥಗಳು ಇದೆ, ನಮ್ಗೆ ಗ್ರಂಥಗಳಿಂದ ಮಾರ್ಗದರ್ಶನ ಸಿಗ್ತಾ ಇದೆ. ಅನುಭವಿ ಗುರುಗಳ ಮಾತುಗಳನ್ನ ನಾವು ಪ್ರತಿದಿನ ಆಲಿಸ್ತಾ ಇರ್ತೀವಿ, ಅದರ ಲಾಭವನ್ನ ನಾವು ಹೊಂದ್ತಾ ಇರ್ತೀವಿ. ಆದರೆ ಅದರ ಸುಯೋಗ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಆದ್ರೆ ಎಷ್ಟರ ಮಟ್ಟಿಗೆ ನಮ್ಮನ್ನು ಅವು ಜ್ಞಾನದ ಕಡೆಗೆ ಕೊಂಡೊಯ್ತಾ ಇವೆ, ನನ್ನಲ್ಲಿ ಏನಾದ್ರು ಬದಲಾವಣೆ ಆಗ್ತಾ ಇದೆಯಾ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ನಮ್ಮಷ್ಟಿಗೆ ನಾವು ಹಾಕೊಳ್ಬೇಕಾಗಿದೆ. ಈ ಒಂದು ಅಧ್ಯಯನದಿಂದ ನನಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ಅರಿವು ಉಂಟಾಗಿದೆಯಾ, ನನ್ನಲ್ಲಿ ಈ ಒಂದು ಗ್ರಂಥದ ಅಧ್ಯಯನದಿಂದ ಬದಲಾವಣೆ ಆಗಿದೆಯಾ, ನನ್ನ ಒಂದು ಜೀವನದಲ್ಲಿ ಒಂದು ಹುಲ್ಲು ಕಟ್ಟಿಯಷ್ಟು ಜ್ಞಾನ ಬಂದಿದೆಯಾ ಅನ್ನೋದನ್ನ ನಮ್ಮಷ್ಟಕ್ಕೆ ನಾವೇ ಆತ್ಮ ಅವಲೋಕನ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಅಧ್ಯಯನ ಅಂತಕ್ಕಂಥದ್ದು ಉದ್ದೇಶಗಳನ್ನು ಈಡೇರಿಸುತ್ತದೆ. ಕೆಲವರು ಜೀವನೋಪಾಯಕ್ಕಾಗಿ ಅಥವಾ ಉದ್ಯೋಗ ಪಡೆಯುವುದಕ್ಕಾಗಿ ಅಥವಾ ಒಂದು ವೃತ್ತಿಯ ಪ್ರವೇಶಕ್ಕಾಗಿ ದೀರ್ಘಕಾಲ ನಿಷ್ಠೆಯಿಂದ ಅಧ್ಯಯನ ಮಾಡುತ್ತಾರೆ. ಇಲ್ಲಿ ಅಧ್ಯಯನ ಅಂತಕ್ಕಂಥದ್ದು ನಾವು ಜೀವನೋಪಾಯಕ್ಕಾಗಿ ಬಹಳಷ್ಟು ಅಧ್ಯಯನ ಮಾಡ್ತಾರೆ. ಈಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಯಾವುದೇ ಒಂದು ಪಾಠವನ್ನ ಅಧ್ಯಯನ ಮಾಡ್ತಾರೆ. ಅವರ ಗುರಿ ಏನು, ಪರೀಕ್ಷೆಯನ್ನು ಎದುರಿಸತಕ್ಕಂಥದ್ದು. ಆ ಪರೀಕ್ಷೆ ಬರೆದ ಮೇಲೆ ನಂತರ ಅವರು ಒಂದು ಗ್ರಂಥವನ್ನ ಅಧ್ಯಯನವನ್ನ ಮರೆತು ಬಿಡ್ತಾರೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಉದ್ಯೋಗ ಪಡೆಯುವುದಕ್ಕಾಗಿ ರಾತ್ರಿ ಆಗಲು ಅಧ್ಯಯನ ಮಾಡ್ತಾನೆ, ಅನೇಕ ಗ್ರಂಥಗಳನ್ನು ಓದ್ತಾ ಇರ್ತಾನೆ, ಅಥವಾ ಬೇರೆ ಕಡೆ ಹೋಗಿ ಟ್ಯೂಷನ್ಗಳನ್ನ ಪಡ್ಕೊತಾ ಇರ್ತಾನೆ, ಅನೇಕ ಗುರುಗಳ ಮಾರ್ಗದರ್ಶನ ಪಡ್ಕೊತಾ ಇರ್ತಾನೆ. ಆದ್ರೆ ಇದು ಏನಾಗಿದೆ ಅಂದ್ರೆ ಕೇವಲ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಅಧ್ಯಯನ. ಇದು ಏನಾಗಿದೆ, ಅವನು ಉದ್ಯೋಗ ಸಿಕ್ಕಿದ ಮೇಲೆ ಅವನು ಓದೋದು ನಿಲ್ಲಿಸ್ಬಿಡ್ತಾನೆ. ಯಾಕಂದ್ರೆ ಅಲ್ಲಿಗೆ ಮುಗೀತು ಅವನಿಗೆ, ನಾನು ಅಧ್ಯಯನ ಮಾಡ್ತಕ್ಕಂಥ ಒಂದು ಸಂಭವ ಇನ್ನು ಇಲ್ಲ, ನನಗೆ ಏನಾಗಿದೆ ಒಂದು ವೃತ್ತಿ ಸಿಕ್ಕಿದೆ, ನನಗೆ ಕೆಲಸ ಸಿಕ್ಕಿದೆ, ಇನ್ನು ಓದೋದು ಏನಕ್ಕೆ ಅಂತಕ್ಕಂಥ ಒಂದು ಮನೋಭಾವನೆ ಬರುತ್ತೆ. ಇದು ಕೇವಲ ಜೀವನೋಪಾಯಕ್ಕಾಗಿ ಮಾಡ್ತಕ್ಕಂಥ ಒಂದು ಅಧ್ಯಯನ ಆಗಿರುತ್ತೆ. ಆದರೆ ನಾವು ಈ ರೀತಿ ಆಗಿರ್ತಕ್ಕಂಥ ಅಧ್ಯಯನವನ್ನ ನಾವು ಮಾಡಬಾರ್ದು. ನಮ್ಮಲ್ಲಿ ಏನಾಗಿದೆ, ವಿಶೇಷ ಜ್ಞಾನವನ್ನ ಹೊಂದಬೇಕಾಗಿದೆ. ಈ ಅಧ್ಯಯನದಿಂದ ಆಗ್ತಕ್ಕಂಥ ಒಂದು ಪ್ರಯೋಜನ ಏನಂದ್ರೆ ನಮ್ಮ ಇಲ್ಲಿ ದೇಹಗಳ ಒಂದು ಬೆಳವಣಿಗೆ ಆಗ್ಬೇಕಾಗಿದೆ. ನಮ್ಮ ಸ್ಥೂಲ ದೇಹ ಆಗಿರ್ಬೋದು, ಕಾಮದೇಹ, ಮನೋದೇಹ, ಬುದ್ಧಿ ದೇಹಗಳು ಇವೆಲ್ಲ ಏನಾಗಿದೆ ಅಂದ್ರೆ ಬೆಳವಣಿಗೆ ಆಗ್ಬೇಕಾಗಿದೆ, ನಮ್ಮಲ್ಲಿ ವಿಕಾಸ ಆಗ್ಬೇಕಾಗಿದೆ, ಸಂಸರಣೆ ಆಗ್ಬೇಕಾಗಿದೆ. ಅದಕ್ಕಾಗಿ ನಾವು ಅಧ್ಯಯನ ಮಾಡ್ಬೇಕಾಗಿದೆ. ಇಲ್ಲಿ ಪರಮಗುರು ಚರಣ ಸನ್ನಿಧಿಯಲ್ಲಿ ಕೆಲವು ಸೂಚನೆಗಳನ್ನ ಕೊಡ್ತಾರೆ. ದೇವರು ಜ್ಞಾನ ಪೂರ್ಣನು ಮತ್ತು ಪ್ರೇಮ ಭರಿತನು. ನೀವು ಹೆಚ್ಚು ಜ್ಞಾನ ಪಡೆದರೆ ನಿಮ್ಮಲ್ಲಿ ಅವನ ಅಸ್ತಿತ್ವವು ಹೆಚ್ಚಾಗಿ ಪ್ರಕಟವಾಗುತ್ತದೆ. ಅದಕ್ಕಾಗಿ ನೀವು ಮೊದಲಿಗೆ ಅಧ್ಯಯನ ಮಾಡಿರಿ. ಇಲ್ಲಿ ಹೇಳ್ತಾರೆ, ನಾವ್ ಯಾಕೆ ಅಧ್ಯಯನ ಮಾಡ್ಬೇಕಂದ್ರೆ ದೇವರು ಜ್ಞಾನ ಪೂರ್ಣನಾಗಿರ್ತಾನೆ, ಪ್ರೇಮ ಭರಿತನೂ ಆಗಿರ್ತಾನೆ. ಅವನ ಎಲ್ಲಾ ಒಂದು ಜ್ಞಾನವನ್ನ ನಾವು ತಿಳ್ಕೊಬೇಕಾಗಿದ್ರೆ, ಅವನ ಒಂದು ವ್ಯಕ್ತಿತ್ವವನ್ನು ಅರಿಬೇಕಾಗಿದ್ರೆ ನಾವು ಅಧ್ಯಯನ ಮಾಡ್ಬೇಕಾಗಿದೆ. ಈ ಅಧ್ಯಯನದಿಂದ ನಮ್ಮ ಜ್ಞಾನದ ಒಂದು ವಿಕಾಸ ಆಗುತ್ತೆ, ನಮ್ಮ ಬುದ್ಧಿಯ ಒಂದು ಪ್ರಚೋದನೆ ಆಗುತ್ತೆ. ಅದಕ್ಕಾಗಿ ನಾವು ಅಧ್ಯಯನ ಮಾಡ್ಬೇಕಾಗಿದೆ. ಇನ್ನು ಮುಂದುವರೆದಂತೆ ನಾವು ಅಧ್ಯಯನ ಮಾಡುವುದರಿಂದ ಅದು ಇತರರಿಗೂ ಸಹ ಸಹಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಾನು ಕೆಲವು ವಿಷಯಗಳನ್ನ ಓದಿ ತಿಳ್ಕೊಂಡಾಗ
ಅಥವಾ ಕೇಳಿ ತಿಳ್ಕೊಂಡಾಗ ಆ ವಿಷಯಗಳನ್ನ ಮುಂದೆ ಅನೇಕ ಜನ ತಿಳಿಸೋದಕ್ಕೆ ನನ್ನ ಸಾಮರ್ಥ್ಯ ಬರುತ್ತೆ. ಅದಕ್ಕಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಈ ಅಧ್ಯಯನ ಕ್ರಮದಲ್ಲಿ ತಾಳ್ಮೆ ಇರಬೇಕು. ಕೇವಲ ನಾನು ಯಾವ್ದೋ ಒಂದು ಕಾಟಾಚಾರಕ್ಕೆ ಅಧ್ಯಯನ ಮಾಡ್ತಾ ಇದ್ದೀನಿ, ಓದಿ ಮುಗಿಸ್ಬಿಟ್ರೆ ಮುಗೀತು ಅಂತಕ್ಕಂಥದ್ದು ಇರಬಾರ್ದು. ನಮ್ಮಲ್ಲಿ ಆತುರತೆ ಇದೆ. ನಾವೀಗ ಅಧ್ಯಯನ ಮಾಡ್ತಾ ಇದ್ದೀವಲ್ಲ, ಇದರಲ್ಲಿ ಆತುರತೆ ಇದೆ. ಇನ್ನು ಮುಗಿಸ್ಬಿಟ್ರೆ ಸಾಕು ಅಂತಕ್ಕಂಥ ಮನೋಭಾವನೆ ಬರುತ್ತೆ. ಆದ್ರೆ ಅಂತ ಒಂದು ಆತುರತೆ ಇರಬಾರ್ದು, ತಾಳ್ಮೆ ಇರಬೇಕು. ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ, ನೀನು ಚೆನ್ನಾಗಿ ಓದಿ ನೀನು ಪಂಡಿತನಾಗಿದ್ದೀಯಾ, ಜ್ಞಾನಿಯಾಗಿದ್ದೀಯಾ ಅಂತ ಹೇಳ್ಬಿಟ್ಟು ಬೇರೆಯವರು ಹೊಗಳುವುದಕ್ಕಾಗಿ ನಾವು ಅಧ್ಯಯನ ಮಾಡಬಾರ್ದು. ಇಲ್ಲಿ ಕೆಲವರು ಹೇಳ್ತಾರೆ, ಅವನೆಷ್ಟು ಜ್ಞಾನವಂತನಪ್ಪ, ಅವನೆಷ್ಟು ಬುದ್ಧಿವಂತ, ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಜನರು ಹೊಗಳೋದಿಕ್ಕಾಗಿ ನಾವು ಅಧ್ಯಯನ ಮಾಡಬಾರ್ದು. ಇಲ್ಲಿ ಮುಖ್ಯವಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಏನಂದ್ರೆ, ಅದು ಬೇರೆಯವರಿಗೆ ಸಹಾಯ ಮಾಡುವ ಒಂದು ಉದ್ದೇಶದಿಂದ ಅಧ್ಯಯನ ಮಾಡಬೇಕಾಗಿದೆ. ಇಲ್ಲಿ ಕಬೀರರು ಹೇಳ್ತಾರೆ, ಒಂದು ಕಡೆ ಹೀಗೆ ಹೇಳ್ತಾರೆ, ವೇದವನ್ನು ಓದಿ ಪಂಡಿತನು ದಾರಿ ತಪ್ಪಿದ, ಅವನಿಗೆ ತನ್ನ ಆತ್ಮದ ನಿಜ ಸ್ವರೂಪದ ಅರಿವಿರಲಿಲ್ಲ. ಇಲ್ಲಿ ಹೇಳ್ತಾರೆ ಓದಿ ಓದಿ ಕುಚಿಬಟ್ಟ ಅಂತ ಹೇಳ್ಬಿಟ್ಟು. ಅಲ್ಲಿ ಬಹಳಷ್ಟು ಜನರು ಈಗ ಏನಾಗ್ತಾ ಇದೆ ಅಂದ್ರೆ, ಅನೇಕ ವಿಷಯಗಳನ್ನ ಓದಿ 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 ಅವನು ಅನೇಕ ವಿಷಯಗಳನ್ನ ಸಂಗ್ರಹ ಮಾಡ್ಕೊಂಡು ಪಂಡಿತನಾಗಿರ್ತಾನೆ. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ, ದಾರಿ ತಪ್ಪಿರ್ತಾನೆ. ಅವನ ಒಂದು ವಿಚಾರಗಳು, ಅವನ ಒಂದು ನಡೆ ನುಡಿಗಳು ನೋಡಿದ್ರೆ ಇವನು ಪಂಡಿತನ ಅಂತಕ್ಕಂಥ ಒಂದು ಸಂಶಯ ಬರುತ್ತೆ. ಆ ರೀತಿಯ ಕೆಲವರು ವರ್ತಿಸ್ತಾರೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ನಿಜವಾದ ಸ್ವರೂಪವನ್ನ ಅರಿಬೇಕಾಗಿದೆ. ಅದೇ ಅಧ್ಯಯನದ ಒಂದು ಗುರಿ. ನಮ್ಮನ್ನು ನಾವು ಅರ್ಥರೆ ಸಾಕು, ಅದೇ ಒಂದು ಅಧ್ಯಯನ. ಸ್ವಜ್ಞಾನ ಅಂತಕ್ಕಂತಹ ಅನುಭವವನ್ನ ತಂದುಕೊಳ್ಬೇಕಾಗಿದೆ. ಅನುಭವ ಮತ್ತು ಪ್ರೇಮ ಜೊತೆಯಾಗಿರುತ್ತದೆ. ಯಾರು ಜ್ಞಾನಿಗಳಾಗಿರುತ್ತಾರೋ ಮತ್ತು ಪ್ರೇಮವನ್ನು ಹೊಂದಿರುತ್ತಾರೋ ಅವರು ಅವಶ್ಯಕವಾಗಿ ಸಹಾಯ ಮಾಡುವವರಾಗಿರುತ್ತಾರೆ. ನೋಡಿ, ನಮ್ಮಲ್ಲಿ ಜ್ಞಾನ ಇರಬೇಕು. ಜ್ಞಾನ ಇರ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಅಧ್ಯಯನ ಮಾಡ್ಬೇಕಾಗಿದೆ. ಅಧ್ಯಯನ ಮಾಡಿರ್ತಕ್ಕಂಥ ವಿಷಯಗಳನ್ನ ಮನನ ಮಾಡ್ಬೇಕಾಗಿದೆ. ಮನನ ಮಾಡಿರ್ತಕ್ಕಂಥ ವಿಷಯಗಳನ್ನ ಅನುಷ್ಠಾನ ಮಾಡ್ಬೇಕಾಗಿದೆ. ಅನುಷ್ಠಾನ ಮಾಡಿರ್ತಕ್ಕಂಥದನ್ನ ಪ್ರಚಾರ ಮಾಡ್ಬೇಕಾಗಿದೆ. ಯಾವಾಗ ಪ್ರಚಾರ ಮಾಡ್ತೀವಿ, ನಮ್ಮಲ್ಲಿ ಜ್ಞಾನವಿದ್ದಾಗ, ಮತ್ತೆ ನಮ್ಮಲ್ಲಿ ಪ್ರೇಮವಿರ್ಬೇಕು. ಬೇರೆ ಜನರೊಂದಿಗೆ ಪ್ರೇಮವಿದ್ದಾಗ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಹಂಚ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮಗೆ ಅನೇಕ ಧರ್ಮ ಗ್ರಂಥಗಳು, ಮಹಾತ್ಮರ ಬೋಧೆಗಳು ಲಭ್ಯವಿದೆ. ಎಚ್ಚರಿಕೆಯಿಂದ ಅವುಗಳನ್ನ ನಾವು ಅಧ್ಯಯನ ಮಾಡಿ ಮುಂದಿನ ಜನಾಂಗಕ್ಕೆ ಅವುಗಳನ್ನ ನಾವು ನೀಡಬೇಕಾಗಿದೆ. ಇಲ್ಲಿ ಹೇಳ್ತಾರೆ, ಜಲಾಲುದ್ದೀನ್ ರೂಮಿ ಅವರು ಒಂದು ಕವಿತೆಯಲ್ಲಿ ಹೀಗೆ ಹೇಳ್ತಾರೆ, ಸಾಕು ಈ ವಚನಗಳು, ಕಲ್ಪನೆಗಳು ಮತ್ತು ರೂಪಾಲಂಕಾರಗಳು ನಿಮ್ಮ ಆತ್ಮನಲ್ಲಿ ಪ್ರೇಮದ ಕಿಡಿಯನ್ನು ವರ್ತಿಸಿರಿ. ಓ ಮೋಸೆಸ್, ಅವರಿಗೆ ತಿಳಿಯಲಿ. ಸಂಪ್ರದಾಯಗಳು ಒಂದು ರೀತಿಯಾದರೆ ಆತ್ಮದ ಪ್ರಕಾಶವು ಇನ್ನೊಂದು ರೀತಿ. ಜಲಾಲುದ್ದೀನ್ ರೂಮಿ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವ್ ಏನೇನು ವಚನಗಳನ್ನ ಕಲ್ತಿದ್ದೀರಾ, ಏನೇನು ವಚನಗಳನ್ನ ನೀವು ಅಧ್ಯಯನ ಮಾಡಿದ್ದೀರಾ, ಏನೇನು ವಚನಗಳನ್ನ ನೀವು ಬರೆದಿದ್ದೀರಾ, ಕಲ್ಪನೆಗಳು, ರೂಪಾಂತರಗಳು, ಅವುಗಳನ್ನ ನೀವು ಏನ್ ಮಾಡ್ತೀರಿ ಅಂದ್ರೆ, ಒಂದು ಅದರಲ್ಲಿ ಪ್ರೇಮದ ಕಿಡಿಯನ್ನು ಹುಟ್ಟಿಸಿರಿ. ಹೇಳ್ತಾರೆ, ನೀವು ಕಲ್ತಿರ್ತಕ್ಕಂಥ ವಚನಗಳು ಅವು ಸಮಾಜಕ್ಕೆ ಅರಿವನ್ನು ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿರ್ಲಿ, ಆತ್ಮದ ಪ್ರಕಾಶವನ್ನು ಬೆಳಗೋ ರೀತಿಯಲ್ಲಿರ್ಲಿ. ಇಂಥ ಒಂದು ಅಧ್ಯಯನ ಬೇಕಾಗಿದೆ. ಅಧ್ಯಯನ ತನ್ನಷ್ಟಿಗೆ ತಾನು ಜ್ಞಾನವನ್ನು ಉಂಟು ಮಾಡುವುದಿಲ್ಲ. ಅಧ್ಯಯನದಿಂದ ನಮಗೆ ಜ್ಞಾನ ಉಂಟು ಮಾಡೋದಿಲ್ಲ. ಯಾಕೆ ಜ್ಞಾನ ಉಂಟು ಮಾಡೋದಿಲ್ಲ ಅಂದ್ರೆ, ಯೋಗ ವಾಸಿಷ್ಠದಲ್ಲಿ ವಸಿಷ್ಠರು ಹೇಳುವಂತೆ, ಸೀಮಿತವನ್ನು ಸೀಮಿತದೊಂದಿಗೆ ಸೇರಿಸಿದರೆ ಅಪರಿಮಿತವಾಗಲಾರದು. ಅಲ್ಲಿ ವಸಿಷ್ಠ ಹೇಳ್ತಾರೆ, ಅಲ್ಲಿ ಸೀಮಿತವನ್ನು ಸೀಮಿತದೊಂದಿಗೆ ಸೇರಿಸಿದರೆ ಅಪರಿಮಿತವಾಗಲಾರದು. ಅದಕ್ಕಾಗಿ ಅಧ್ಯಯನದಿಂದ ಜ್ಞಾನ ನಮ್ಮಲ್ಲಿ ಉಂಟಾಗೋದಿಲ್ಲ. ಅನೇಕ ಬೋಧೆಗಳಲ್ಲಿ ಅಧ್ಯಯನದ ಪ್ರಕೃತಿ ಮತ್ತು ಅದರ ಬಗೆಗಿನ ನಮ್ಮ ಧೋರಣೆಗಳ ಕುರಿತು ಉಪಯುಕ್ತ ಮಾರ್ಗದರ್ಶನ ನೀಡಲಾಗಿದೆ. ನಮ್ಮಲ್ಲಿ ಪಾಂಡಿತ್ಯವಿದೆ. ಆ ಪಾಂಡಿತ್ಯದ ಪ್ರದರ್ಶನಕ್ಕಾಗಿ ನಾವು ಅಧ್ಯಯನ ಮಾಡಬಾರದು.
ಅದರಿಂದ ನಮ್ಮಲ್ಲಿ ಸ್ವಾರ್ಥ ಹೆಚ್ಚಾಗುತ್ತೆ. ಆಧ್ಯಾತ್ಮ ಪದದಲ್ಲಿನ ಬೆಳವಣಿಗೆ ಎಂದರೆ ಸ್ವಾರ್ಥವನ್ನು ಕಡಿಮೆ ಮಾಡಿಕೊಳ್ಳುವುದು. ಅದಕ್ಕಾಗಿ ಯಾವುದೇ ರೀತಿ ಆತುರ ಹೊಂದಿರಬಾರದು. ಇಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಸ್ವಾರ್ಥತೆ ಅಂತಕ್ಕಂಥದ್ದು ಕಡಿಮೆ ಆಗ್ಬೇಕು, ಆತುರತೆ ಇರಬಾರ್ದು, ಪಾಂಡಿತ್ಯದ ಪ್ರದರ್ಶನ ಮೊದಲೇ ಇರಬಾರ್ದು. ಒಬ್ಬ ಬೋಧಕರು ಹೀಗೆ ಹೇಳುತ್ತಾರೆ, ನನ್ನ ಒಳ್ಳೆಯ ಸ್ನೇಹಿತನೇ, ಈ ಜಗತ್ತು 2 ವರ್ಷಗಳ ಕಾಲ ಮಧ್ಯೆ ವಿಕಾಸಗೊಂಡಿಲ್ಲ. ಇಲ್ಲಿ ಅಧ್ಯಯನ ಅಂತಕ್ಕಂಥ ಉಪಯುಕ್ತವಾಗಿರತಕ್ಕಂಥದ್ದೇ. ನಾವು ಅಧ್ಯಯನ ಯಾವ ರೀತಿ ಮಾಡಬೇಕಾಗಿದೆ? ಮನಸ್ಸಿನ ಪರಿಪೂರ್ಣ ಶಾಂತತೆಯನ್ನು ಹೊಂದುವ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಅಧ್ಯಯನ ಮಾಡಬೇಕಾಗಿದ್ದಾಗ ಪ್ರಶಾಂತವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕುಳಿತು ಶಾಂತ ಮನಸ್ಕರಾಗಿ ನಮ್ಮ ಮನಸ್ಸು ಕದಲದೆ ನಾವು ತಾಳ್ಮೆಯಿಂದ ಶಾಂತಿಯಿಂದ ನಾವೇನು ಅಧ್ಯಯನ ಮಾಡಬೇಕಾಗಿದೆ. ಆಗ ಮಾಡಿದಾಗ ನಮ್ಮಲ್ಲಿ ಶಾಂತಿ, ತಾಳ್ಮೆ ಮತ್ತು ಕಳವಳ ರಹಿತವಾದ ಮನಸ್ಸಿನ ಮೇಲೆ ಅದೃಶ್ಯ ಲೋಕದ ದೃಷ್ಟಿಗೆ ಬಿದ್ದು ದೃಶ್ಯ ಲೋಕವು ಗೋಚರವಾಗುತ್ತದೆ. ಆ ರೀತಿ ಆಗಿರ್ತಕ್ಕಂತಹ ಒಂದು ಆಳವಾದ ಅಧ್ಯಯನ ಬೇಕಾಗಿದೆ. ಅಧ್ಯಯನ ಮಾಡೋದಕ್ಕೆ ನಮ್ಮಲ್ಲಿ ಬಹಳಷ್ಟು ಏನಾಗಿದೆ ಅಂದ್ರೆ ವಿಷಯಗಳಿದೆ. ಗ್ರಂಥದಲ್ಲಿ ಬರೆದಿರ್ತಕ್ಕಂತಹ ರೂಪದಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಏನೇ ಆಗಲಿ ನಾವು ಅಧ್ಯಯನ ಮಾಡದೆ ಏನನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಅಧ್ಯಯನ ಮಾಡಲೇಬೇಕಾಗಿದೆ. ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ಹೀಗೆ ಒಂದು ವಿಷಯವನ್ನ ತಿಳಿಸ್ತಾರೆ. ಯಾವಾಗ ವ್ಯಕ್ತಿ 2 ವಿರುದ್ಧಗಳನ್ನು ಮೀರುತ್ತಾನೆಯೋ ಪರಿಶುದ್ಧತೆಯಲ್ಲಿ ಸ್ಥಿರನಾಗಿರುತ್ತಾನೆ, ಸಂಗ್ರಹದಲ್ಲಿ ನಿರಾಸಕ್ತಿ ಹೊಂದಿ ಆತ್ಮನಲ್ಲಿ ಸಂಪೂರ್ಣ ತಲ್ಲೀನನಾಗಿರುತ್ತಾನೆ. ಇಂತಹ ವ್ಯಕ್ತಿಗೆ ಎಲ್ಲ ವೇದಗಳು ಕೇವಲ ಸ್ಥಿರವಾದ ನೀರು ತುಂಬಿದ ಒಳಗಳಿದ್ದಂತೆ. ಶ್ರೀಕೃಷ್ಣ ಅದೇ ಭಗವಾನ್ ಅದೇ ಹೇಳೋದು, ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು, ನಿರಾಸಕ್ತಿ ಒಂದು ಆತ್ಮನ ಸಂಪೂರ್ಣ ತಲ್ಲೀನರಾಗ್ಬೇಕು. ನಮ್ಮಲ್ಲಿ ಸಂಗ್ರಹದಲ್ಲಿ ನಿರಾಸಕ್ತಿ ಇರಬೇಕು, ವಿಷಯಾಸಕ್ತಿಯಲ್ಲಿ ನಿರಾಸಕ್ತಿ ಇರಬೇಕು, ಆತ್ಮನಲ್ಲಿ ಸಂಪೂರ್ಣ ತಲ್ಲೀನರಾಗಿರ್ಬೇಕು. ಅಂತ ಒಂದು ಅಧ್ಯಯನ ನಮಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಇಂಥ ಒಂದು ಅಧ್ಯಯನದಿಂದ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಕೆಲವಾರು ವಿಷಯಗಳು ತಿಳಿಸ್ಕೊಂಡಿರ್ತಕ್ಕಂತಹ ಲೇಖಕರು ಕಟ್ಟಕಡೆಯದಾಗಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಗೌತಮ್ ಬುದ್ಧರು ತಮ್ಮ ಶಿಷ್ಯರಿಗೆ ಮಾರ್ಗದರ್ಶನ ಕೊಡ್ತಾ ಬರ್ತಾ ಇದ್ದಾರೆ. ಅನೇಕ ಜನ ಶಿಷ್ಯರಿದ್ದಾರೆ. ಅವರಲ್ಲಿ ಅಚ್ಚುಮೆಚ್ಚಿನ ಶಿಷ್ಯ ಅಂದ್ರೆ ಆನಂದ. ಇವನು ಸದಾ ಗೌತಮ್ ಬುದ್ಧನ ಜೊತೆಯಲ್ಲಿ ಇದ್ದು ಅವರನ್ನ ತುಂಬಾ ಚೆನ್ನಾಗಿ ಅರಿತು ಅವರ ಮಾರ್ಗದರ್ಶನ ಬೆಳೆದಂತಹ ಒಬ್ಬ ಶಿಷ್ಯ ಆನಂದ. ಆನಂದನಿಗೆ ಗೌತಮ್ ಬುದ್ಧರು ವಿಶೇಷ ರೀತಿಯಲ್ಲಿ ಬೋಧನೆಯನ್ನು ಕೊಡ್ತಾ ಅವನಲ್ಲಿ ಏನ್ ಮಾಡ್ತಾ ಇದ್ದ ಅಂದ್ರೆ ಬುದ್ಧಿಯನ್ನ ಪ್ರಚೋದನೆ ಮಾಡ್ತಾ ಒಬ್ಬ ಸನ್ಮಾರ್ಗಿಯಾಗಿ ಅವನನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಗೌತಮ್ ಬುದ್ಧರು. ಗೌತಮ್ ಬುದ್ಧರು ಹೇಳ್ತಾರೆ, ಎಚ್ಚರದಿಂದಿರು, ಆನಂದನೇ ಎಚ್ಚರದಿಂದಿರು. ಇದು ಕಟ್ಟ ಕಡೆಯ ಒಂದು ಅಧ್ಯಾಯ. ನಾವು ಅವೇರ್ನೆಸ್, ನಾವ್ ಯಾವಾಗಲೂ ಎಚ್ಚರವಾಗಿರಬೇಕು. ನಮ್ಮ ಸ್ಥೂಲ, ಕಾಮ ಮತ್ತು ಮನೋದೇಹಗಳು ಯಾವಾಗಲೂ ಎಚ್ಚರದಿಂದಿರ್ಬೇಕು. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಸದಾ ಎಚ್ಚರದಿಂದ ಇರ್ಬೇಕಂದ್ರೆ ಶುದ್ಧೀಕರಣ ಬಹಳ ಮುಖ್ಯ. ನಮ್ಮ ಸ್ಥೂಲ ಮನಸ್ಸು, ಸ್ಥೂಲ ದೇಹ, ಕಾಮ ಮನಸ್ಸು, ಕಾಮದೇಹ, ಮನೋಮನಸ್ಸು, ಮನೋದೇಹಗಳು ಇವು ಶುದ್ಧೀಕರಣ ಆಗ್ಬೇಕು. ಇವು ಶುದ್ಧಿ ಆದರೆ ಮೇಲ್ಮಟ್ಟದ ಕೆಲವು ದೇಹಗಳು ಸಹ ಶುದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ನಾವು ಪ್ರಥಮತಃ ಈ 3 ದೇಹಗಳನ್ನ ಶುದ್ಧಿ ಮಾಡಿದಾಗ ನಮ್ಮಲ್ಲಿ ಎಚ್ಚರಿಕೆ ಅಂತಕ್ಕಂಥದ್ದು ಬರುತ್ತೆ, ಪ್ರಜ್ಞೆ ಅಂತಕ್ಕಂಥದ್ದು ಬರುತ್ತೆ. ನಾವು ಮೇಲಕ್ಕೆ ಹೋದಂತೆಲ್ಲ ಸಾಂದ್ರತೆಯನ್ನು ಸೂಕ್ಷ್ಮತೆ ಕಡೆಗೆ ಹೋಗ್ಬೇಕಾಗುತ್ತೆ. ನಾವು ಸೂಕ್ಷ್ಮದ ಕಡೆಗೆ ಹೋಗ್ಬೇಕಾಗಿದ್ರೆ ಯೋಗ ಮತ್ತು ಧ್ಯಾನಗಳು ನಮಗೆ ಸಹಕಾರಿಯಾಗಿವೆ. ನಾವು ಯೋಗ ಮಾಡೋದ್ರ ಮೂಲಕ, ಧ್ಯಾನ ಮಾಡೋದ್ರ ಮೂಲಕ ನಮ್ಮ ಮನಸ್ಸನ್ನ ಸೂಕ್ಷ್ಮತೆ ಕಡೆಗೆ ಕೊಂಡೊಯ್ಯೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಅಡಿಪೆ ಸೆಂಟರ್ ಅವರು ಪ್ರಜ್ಞೆಯ ಅಧ್ಯಯನ ಗ್ರಂಥದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ, ಶಾಂತಿಯಲ್ಲಿ ಪ್ರವೇಶಿಸುವುದು. ಶಾಂತಿಯಲ್ಲಿ ಪ್ರವೇಶಿಸುವುದು ಅಷ್ಟು ಸುಲಭವಾದ ವಿಷಯವಲ್ಲ. ನಮ್ಮ ಮನಸ್ಸು ಈ 3 ಲೋಕಗಳಿಂದ ಬೇರ್ಪಟ್ಟು
ಮೇಲಿನ ಮಟ್ಟಕ್ಕೆ ಹೋದಾಗ ನಮ್ಮಲ್ಲಿ ಶಾಂತಿ ಅಂತಕ್ಕಂಥದ್ದು ನೆಲೆಸುತ್ತೆ. ನಮ್ಮಲ್ಲಿ ಎಲ್ಲ ಒಂದು ದ್ವಂದ್ವಗಳನ್ನ ಮೀರಿ ಅವನ ಕಟ್ಟೆ ಕಡೆ ಒಂದು ಸ್ಥಿತಿನೇ ಈ ಒಂದು ಶಾಂತಿಯನ್ನ ಪಡ್ಕೊಳ್ತಕ್ಕಂಥದ್ದು. ಯಾವಾಗ ಆತ್ಮವು ತಾನು ವಾಸಿಸುವ ವಾಹಗಳಿಂದ ನಿರಪೇಕ್ಷತೆಯನ್ನು ಹೊಂದಿದಾಗ ಅವುಗಳ ಸ್ಪಂದನೆಗಳು ನಮ್ಮ ಮೇಲೆ ಯಾವ ಪ್ರಭಾವವನ್ನು ಬೀರಲಾರವು. ಯಾವಾಗ ನಮ್ಮ ದೃಷ್ಟಿಯು ಪರಿಪೂರ್ಣ ಸ್ಪಷ್ಟತೆಯನ್ನು ಹೊಂದಿರುತ್ತದೆಯೋ, ಯಾವಾಗ ನಮ್ಮ ದೇಹಗಳಲ್ಲಿ ಲೌಕಿಕ ಜೀವನದ ಅಂಶಗಳು ತೊಲಗಿರುತ್ತವೆಯೋ, ಆಗ ಅವು ಯಾವುದೇ ರೀತಿಯ ವಿರೋಧವನ್ನು ಉಂಟು ಮಾಡಲಾರವು. ಇಲ್ಲಿ ಹೇಳ್ತಾರೆ, ನಮ್ಮ ಆತ್ಮ ವಾಸ ಮಾಡ್ತಾ ಇದೆ, ಅನೇಕ ವಾಹಗಳು ನಮ್ಮ ತುಂಬಿಕೊಂಡಿದೆ. ನಮ್ಮಲ್ಲಿರ್ತಕ್ಕಂಥ ಅಷಟ್ ವರ್ಗಗಳು, ಅವುಗಳ ಪ್ರಭಾವ ನಮ್ಮಲ್ಲಿ ಇದ್ದಾಗ, ಅವುಗಳ ಸ್ಪಂದನೆಗಳು ನಮ್ಮ ಮೇಲೆ ಬೀರಿದಾಗ ನಾವು ಏನಾಗಿದೆ ಅಂದ್ರೆ ಶಾಂತಿ ಅಂತಕ್ಕಂಥ ನಮ್ಮಲ್ಲಿ ನೆಲೆಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇಲ್ಲಿ ನಮ್ಮಲ್ಲಿ ವಾಸಿಸುವ ವಾಹಗಳನ್ನ ನಾವು ಏನ್ ಮಾಡ್ಬೇಕಂದ್ರೆ ಅವುಗಳನ್ನ ಹೊರಗೆ ತಳ್ಳಬೇಕಾಗಿದೆ. ಅಂದ್ರೆ ಲೌಕಿಕ ಜೀವನದ ಅಂಶಗಳು ನಮ್ಮಲ್ಲಿ ಇರೋವರೆಗೂ ನಮ್ಮಲ್ಲಿ ಶಾಂತಿ ಅನ್ನೋದು ನೆಲೆಸೋದಕ್ಕೆ ಸಾಧ್ಯವಾಗಲ್ಲ. ನಮ್ಮನ್ನ ನಾವೇ ಹತ್ತಿರದಿಂದ ವೀಕ್ಷಿಸಿಕೊಂಡಾಗ ನಮ್ಗೆ ಗೊತ್ತಾಗುತ್ತೆ, ಆತ್ಮ ಭಾವ ಹೊಂದಿರದೆ ಸ್ವಾರ್ಥ ಭಾವ ಹೊಂದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ನಮ್ಮನ್ನು ನಾವೇ ಅವಲೋಕನ ಮಾಡ್ಕೊಳ್ಬೇಕು. ನಮ್ಮನ್ನು ನಾವು ವೀಕ್ಷಿಸಿದಷ್ಟು ಬೇರೆಯವರು ವೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಭಾವದಿಂದ ನಾವು ವೀಕ್ಷಣೆ ಮಾಡಿಕೊಂಡಾಗ ನನ್ನಲ್ಲಿ ಯಾವ ರೀತಿಯಾಗಿರುತ್ತೆ ಸ್ವಾರ್ಥ ಭಾವ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಜಗತ್ತಿನ ಕ್ಷೋಭೆಗಳನ್ನು ಐಕ್ಯತೆಯಲ್ಲಿ ಪರಿವರ್ತಿಸದೆ ನಮ್ಮ ದೇಹಗಳಲ್ಲಿ ಸಹಜವಾಗಿ ಸ್ವೀಕರಿಸುತ್ತೇವೆ. ಅವುಗಳನ್ನು ನಮ್ಮ ದೇಹಗಳ ಮೇಲೆ ಹೇರಿಕೊಂಡು ಅನೈಕ್ಯತೆಯನ್ನು ಸೃಷ್ಟಿ ಮಾಡುತ್ತೇವೆ. ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳು, ಅಂದರೆ ನಮ್ಮ ಐಷಾರಾಮಗಳು, ಭದ್ರತೆ, ಅಧಿಕಾರ, ವಸ್ತು, ವ್ಯಕ್ತಿ ಮತ್ತು ಘಟನೆಗಳಿಗೆ ಸಂಬಂಧಿಸಿದ ನಮ್ಮ ಅಭಿಪ್ರಾಯಗಳು ಹೇಗೆ ಕಾರ್ಯನಿರ್ವಹಿಸಬೇಕೆಂಬ ನಮ್ಮ ದೃಷ್ಟಿಕೋನ, ಬೇರೆಯವರು ನಮ್ಮ ಬಗ್ಗೆ ಏನು ಆಲೋಚಿಸುತ್ತಾರೋ ಎಂಬ ಆತಂಕ ಇತ್ಯಾದಿಗಳು ನಮ್ಮ ಸುತ್ತಲೂ ಸುತ್ತುತ್ತಿರುವುದನ್ನು ಕಾಣುತ್ತೇವೆ. ನಮ್ಮಲ್ಲಿ ಅಶಾಂತಿ ಇದೆ ಅನ್ನೋದಕ್ಕೆ ಇವೆಲ್ಲ ಕಾರಣ. ನಮ್ಮಲ್ಲಿ ಅಶಾಂತಿ ಇದೆ ಅಂದಾಗ ಅದಕ್ಕೆ ಪ್ರಮುಖವಾಗಿನ ಕಾರಣ ನಮ್ಮ ಆಲೋಚನೆಗಳು. ನಮ್ಮ ಆಲೋಚನೆಗಳು ಸ್ವಾರ್ಥದಿಂದ ಕೂಡಿರ್ತವೆ. ನಮ್ಮ ಭಾವನೆಗಳು ಕೇವಲ ಅವು ನಮ್ಮ ವ್ಯಕ್ತಿಗೆ ಸಂಬಂಧಪಟ್ಟಿರುವ ಭಾವನೆಗಳಾಗಿರ್ತವೆ. ಈ ಐಷಾರಾಮಗಳನ್ನ ಬಯಸ್ತೀವಿ, ಭದ್ರತೆ ಬೇಕಾಗಿದೆ, ಅಧಿಕಾರ, ವಸ್ತು, ವ್ಯಕ್ತಿ ಇವೆಲ್ಲ ಇದ್ದಾಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅಶಾಂತತೆ ಅಂತಕ್ಕಂಥ ಇದ್ದೇ ಇರುತ್ತೆ. ಇವೆಲ್ಲ ತೊಲಗಿದಾಗ ಮಾತ್ರ ಶಾಂತಿ ಅಂತಕ್ಕಂಥದ್ದು ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ. ಅದಕ್ಕೆ ದೇಹಾತ್ಮ ಭಾವದಿಂದ ನಾವು ಪ್ರತ್ಯೇಕವಾಗಿ ಆತ್ಮ ಭಾವದ ಕಡೆಗೆ ನಾವು ಹೋಗ್ಬೇಕಾಗಿದೆ. ಇಲ್ಲಿ ಸಾಧಕ ದೈನಂದಿನ ಜೀವನದಲ್ಲಿ ತನ್ನ ದೇಹಾತ್ಮಕ್ಕೆ ಅಂಟುಕೊಂಡಿರುವ ಎಲ್ಲವನ್ನೂ ಸ್ವಾಗತಿಸಬೇಕು. ತನ್ನ ಜೀವನದಲ್ಲಿ ಬರುವ, ತನ್ನ ಕಾಲವನ್ನು ತುಳಿಯುವ, ಸಂವೇದನೆಗಳನ್ನು ಘಾಸಿಗೊಳಿಸುವ, ತನ್ನ ಪ್ರೇಮವನ್ನು ಕಲಕುವ ಅಪ್ರಿಯ ಜನರಿಗೆ ಕೃತಜ್ಞನಾಗಿರಬೇಕು. ಅವರು ಅವನ ಅತ್ಯುತ್ತಮ ಸ್ನೇಹಿತರು. ಇಲ್ಲಿ ಹೇಳ್ತಾರೆ, ಇಲ್ಲಿ ದೇಹಾತ್ಮ ಭಾವನೆ, ನಮಗೆ ನಮ್ಮ ಕಾಲನ್ನು ಯಾರು ತುಳಿತಾರೋ ಅವರನ್ನ ನಾವು ಸ್ನೇಹಿತರನ್ನಾಗಿ ಸ್ವೀಕರಿಸ್ಬೇಕು. ನಮಗೆ ಯಾರನ್ನ ಘಾಸಿಯನ್ನು ಉಂಟು ಮಾಡ್ತಾರೋ, ಯಾರು ನಮಗೆ ತೊಂದರೆಯನ್ನು ಉಂಟು ಮಾಡ್ತಾರೋ, ನಮ್ಗೆ ಯಾವಾಗ್ಲೂ ಯಾರು ತೊಂದರೆಯನ್ನ ಕೊಡ್ತಾರೋ ಅಂತ ವ್ಯಕ್ತಿಗಳಿಗೆ ನಾವು ಕೃತಜ್ಞರಾಗಿರಬೇಕು ಅಂತ ಇಲ್ಲಿ ತಿಳಿಸ್ತಾರೆ. ಇಲ್ಲಿ ಇದಕ್ಕೆ ಕಾರಣ ಏನಂದ್ರೆ ಅವರಿಂದ ಕಲಿಬೇಕಾಗಿರೋದು ಬಹಳಷ್ಟು ಇದೆ. ಅವರೇ ನಮ್ಮ ನಿಜವಾದ ಗುರುಗಳು. ಅವರಿಂದ ನಮಗೆ ಶಾಂತಿ ಲಭಿಸೋದಕ್ಕೆ ಸಾಧ್ಯ. ಅದಕ್ಕಾಗಿ ನಮ್ಮ ಶತ್ರುಗಳನ್ನ ನಾವು ಪ್ರೀತಿಸಬೇಕು, ಅಥವಾ ನಮ್ಮ ವೈರಿಗಳನ್ನ ನಾವು ಅವರಿಗೆ ಕೃತಜ್ಞರಾಗಿರಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ವೈರಿಗಳನ್ನ ನಾವು ಪ್ರೀತಿಸಬೇಕು. ಅದು ನಿಜವಾದ ಒಂದು ಶಾಂತಿಯ ನೆಲೆಗೆ ದಾರಿ ಮಾಡಿಕೊಡುತ್ತೆ. ಯಾವಾಗ ನಾವು ನಿಷ್ಠೆಯಿಂದ ದೇಹಾತ್ಮ ಭಾವವನ್ನು ತೊರೆದು ಜೀವಾತ್ಮ ಭಾವದೆಡೆಗೆ ಚಲಿಸುತ್ತೇವೆಯೋ ಆಗ ಹೆಚ್ಚಿನ ಶಾಂತಿ, ಸಮಾಧಾನ ಮತ್ತು ಆನಂದವು ನಮ್ಮನ್ನು ಆವರಿಸುತ್ತದೆ.
ನಮ್ಮಲ್ಲಿ ದೇಹಾತ್ಮ ಭಾವ ಜಾಸ್ತಿ ಇದೆ, ನಾನತ್ವ ಹೆಚ್ಚಾಗಿದೆ, ನಾನು ನನ್ನದು ಅಂತಕ್ಕಂತಹ ಪ್ರತಿಷ್ಠೆ ಅಹಂ ಭಾವನೆ ಹೆಚ್ಚಾಗಿದೆ. ಇವುಗಳನ್ನ ನಾವು ತೊರೆದಾಗ ನಮ್ಮಲ್ಲಿ ಶಾಂತಿ, ಸಮಾಧಾನ ಮತ್ತು ಆನಂದಗಳು ಸೇರೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರ ಒಳಿತಿಗಾಗಿ ನಾನು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು. ಎಲ್ಲರ ಒಳಿತಿಗಾಗಿ ನಾನು, ಆತ್ಮೀಯತೆ, ಮಮತೆ ಇವೆಲ್ಲ ಇರಬೇಕು. ಮಾತು ವರ್ತನೆಗಳಲ್ಲಿ ಮೃದತ್ವ ಇರಬೇಕು. ಯಾವ ದ್ವೇಷ ಭಾವನೆಯೂ ಸಹ ನಮ್ಮಲ್ಲಿ ಇರಬಾರದು. ಅನುಕಂಪಯುತ ತಿಳುವಳಿಕೆ ಇರಬೇಕು ನಮ್ಮಲ್ಲಿ. ಅನುಕಂಪ, ಪ್ರೀತಿ, ದಯೆ ಇವೆಲ್ಲ ಇದ್ದಾಗ ನಮ್ಮಲ್ಲಿ ಶಾಂತಿ ಅಂತಕ್ಕಂಥ ನೆಲೆಸೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಮಹಾತ್ಮರು ವ್ಯಕ್ತಿಯ ದೌರ್ಬಲ್ಯ ನೋಡಿ ಮುಗುಳ್ನಗುತ್ತಾರೋ ಅವರ ಮುಗುಳ್ನಗೆಯು ಆಶೀರ್ವಾದವಾಗಿ ಆ ವ್ಯಕ್ತಿಯನ್ನು ಇನ್ನೂ ಬಲಿಷ್ಠಗೊಳಿಸುತ್ತದೆ. ಇಲ್ಲಿ ನಮ್ಮಲ್ಲಿ ದೌರ್ಬಲ್ಯಗಳಿದೆ, ಬಲಹೀನಗಳಿದೆ, ನಾನು ಎಷ್ಟೋ ಕನಿಷ್ಠ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರುತ್ತೆ. ಆ ಮಹಾತ್ಮರಿಗೂ ನಮ್ಮ ದೌರ್ಬಲ್ಯದ ಬಗ್ಗೆ ಅರಿವಿರುತ್ತೆ. ಆಗ ಅವ್ರು ನಮ್ಮನ್ನ ನೋಡಿ ನಗ್ತಾರಲ್ವಾ, ನಗ್ದಾಗ ಏನಾಗಿದೆ ಅಂದ್ರೆ ಅದೇ ಆಶೀರ್ವಾದ ನಮ್ಗೆ. ಕಾರಣ ಏನಂದ್ರೆ ನಮ್ಮ ದೌರ್ಬಲ್ಯಗಳನ್ನ ತಿದ್ದುಕೊಳ್ಳೋದಕ್ಕೆ ಆ ಒಂದು ಮಹಾತ್ಮರು ಅವಕಾಶವನ್ನ ಮಾಡ್ಕೊಡ್ತಾರೆ. ಅದಕ್ಕೆ ದೇಹಾತ್ಮ ಭಾವವನ್ನ ಬಿಟ್ಟು ಜೀವಾತ್ಮ ಭಾವದ ಎಡೆಗೆ ನಾವು ಸಾಗ್ಬೇಕಾಗಿದೆ. ಆತ್ಮನಿಂದ ಉನ್ನತಾತ್ಮದ ಕಡೆಗೆ ನಾವು ಹೋಗ್ಬೇಕಾಗಿದೆ. ನಾವು ವ್ಯಕ್ತಿ ಯಾವಾಗಲೂ ಕಾವಲ ಗೋಪುರದ ಮೇಲೆ ಇರಬೇಕಾಗುತ್ತದೆ. ಅಥವಾ ಭಗವಾನ್ ಬುದ್ಧರು ತಮ್ಮ ಶಿಷ್ಯನಾದ ಆನಂದನಿಗೆ ನೀಡಿದ ಎಚ್ಚರಿಕೆ ಏನೆಂದರೆ, ಎಚ್ಚರದಿಂದಿರು ಓ ಆನಂದನೇ, ಎಚ್ಚರದಿಂದಿರು ಹೇಳ್ತಾರೆ. ಕಡೆಯದಾಗಿ ಒಂದು ಎಚ್ಚರಿಕೆ ಮಾತು ಕೊಡ್ತಾರೆ ಭಗವಾನ್ ಬುದ್ಧರು. ನಾವು ಸದಾ ಏನಾಗಿದೆ ಅಂದ್ರೆ ಎಚ್ಚರದಿಂದ ಇರಬೇಕು. ಎಚ್ಚರದಿಂದಿದ್ದರೆ ಆಗ ನಮ್ಮಲ್ಲಿ ಶಾಂತಿ, ತೃಪ್ತಿ, ಸಮಾಧಾನ, ಆನಂದಗಳು ಇರ್ತವೆ. ಅದಕ್ಕಾಗಿ ಸದಾ ನಾವು ಜಾಗೃತಿಯಲ್ಲಿ ಇರಬೇಕು ಅನ್ನೋ ವಿಷಯವನ್ನ ಇಲ್ಲಿ ಪ್ರಸ್ತಾವನೆ ಮಾಡ್ತಾರೆ. ಹೀಗೆ ಜೀವನ ಇರುವುದು ಜೀವಿಸುವುದಕ್ಕೆ ಅಂತಕ್ಕಂಥ ಈ ಒಂದು ಗ್ರಂಥದಿಂದ ಅನೇಕ ವಿಷಯಗಳನ್ನ ನಾವು ಇದುವರೆಗೆ ಅಧ್ಯಯನ ಮಾಡಿದ್ದೀವಿ. ಅಧ್ಯಯನ ಮಾಡಿ ನಮ್ಮ ಬುದ್ಧಿಗೆ ಎಷ್ಟು ಎಟುಕುತ್ತೋ ಅಷ್ಟನ್ನು ನಾವು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಇಂದಿಗೆ ಈ ಒಂದು ಗ್ರಂಥದ ಅಧ್ಯಯನ ಮುಗಿಯುತ್ತೆ. ಮುಂದುವರೆದಂತೆ ನಮ್ಮ ಈ ಒಂದು ಗೌರಿಬಿದನೂರು ತಾಲೂಕಿನ ಈ ಒಂದು ಅಧ್ಯಯನದ ಒಂದು ಮುಂದಿನ ಗ್ರಂಥವನ್ನ ಕೆಲವು ಮಹಾತ್ಮರು ಹಾಗೂ ಚಿಂತಕರು ಅನ್ನೋ ಗ್ರಂಥವನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಒಂದು ಗ್ರಂಥ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದು ಗ್ರಂಥ ಇದು. ಈ ಒಂದು ಗ್ರಂಥದಲ್ಲಿ ನಮಗೆ ಮಹಾತ್ಮರ ಬಗ್ಗೆ ಸ್ಥೂಲ ಪರಿಚಯ ಆಗುತ್ತೆ, ಅಥವಾ ಚಿಂತಕರ ಬಗ್ಗೆ ಅವರ ಯೋಚನೆಗಳು, ಭಾವನೆಗಳು, ವಿಚಾರಧಾರೆಗಳು, ಅವರ ಒಂದು ಜೀವನ ಚರಿತ್ರೆ, ಅವರ ಕಷ್ಟ ನಷ್ಟಗಳ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂತಹ ಒಂದು ಇಲ್ಲಿ ಅರಿವು ಇದರಲ್ಲಿ ಉಂಟಾಗುತ್ತೆ. ಈ ಒಂದು ಪುಸ್ತಕ ಇದು ಒಂದು ಹಳೆಯ ಗ್ರಂಥ. ಈ ಗ್ರಂಥವನ್ನ ಬರೆದಂತಹ ಲೇಖಕರು ನೇರ ಸುಬ್ಬರಾವ್. ಇವರು ಬರೆದಿರ್ತಕ್ಕಂಥ ಒಂದು ಗ್ರಂಥ ಇದು. ಈ ಗ್ರಂಥವನ್ನ 2006ರಲ್ಲಿ ಪ್ರಥಮ ಮುದ್ರಣ ಆಗುತ್ತೆ. ನಂತರ ಈ ಒಂದು ಗ್ರಂಥ ಅಪರೂಪವಾಗಿರ್ತಕ್ಕಂಥ ಒಂದು ಗ್ರಂಥ ಇದು. ಇದರಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನ ನಾವು ಈ ಮುಂದಿನ ಒಂದು ವ್ಯಾಸಂಗದಲ್ಲಿ ಅಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಒಂದು ಗ್ರಂಥ ಏನ್ ಹೇಳುತ್ತೆ, ಇದರಲ್ಲಿ ಮುನ್ನಡಿ ಬರುತ್ತೆ. ಇಲ್ಲಿ ಬ್ರಹ್ಮವಿದ್ಯೆ, ಥಿಯಾಸಫಿ, ಸಕಲ ಚರಾಚರ ವಸ್ತುಗಳ ಬಗ್ಗೆ ಅರಿವನ್ನು ಮೂಡಿಸುವ ದಿವ್ಯಜ್ಞಾನ. ಈ ವಿಷಯ ನಮ್ಗೆಲ್ರೂ ಗೊತ್ತೇ ಇದೆ. ಥಿಯಾಸಫಿ ಎಂದರೆ ಚರಾಚರ ವಸ್ತುಗಳ ಬಗ್ಗೆ ಅರಿವನ್ನು ಮೂಡಿಸುವ ದಿವ್ಯಜ್ಞಾನ. ಇದು ಸರ್ವ ವ್ಯಾಪಕವಾಗಿರುವ ಜೀವ ಚೈತನ್ಯದ ಏಕತೆ. ಈ ಪವಿತ್ರ ಸತ್ಯ ದರ್ಶನ ಆರ್ಜೇಯ ಋಷಿ ಮುನಿಗಳ ಅನುಭವದಿಂದ ಜಗತ್ತಿಗೆ ಅರಿದು ಬಂದ ದಿವ್ಯ ಜ್ಞಾನಗಂಗೆ. ಇಂತಹ ಮಹತ್ವಪೂರ್ಣವಾದ ದಿವ್ಯ ಜ್ಞಾನವನ್ನು ಮಾನವ ಕೋಟಿಗೆ ತಲುಪಿಸುವ ಉದ್ದೇಶದಿಂದ ಪ್ರಾಜ್ಞರಾದ
ಕೆಲವು ಮಹಾತ್ಮರ ಪ್ರೇರಣೆಯಿಂದ ಥಿಯಾಸಫಿಕಲ್ ಸೊಸೈಟಿಯು ಸ್ಥಾಪಿತವಾಯಿತು. ಈ ವಿಶ್ವವ್ಯಾಪಕವಾದ ಸೊಸೈಟಿಯ ಮುಖ್ಯ ಉದ್ದೇಶ ಮಾನವತೆಯ ಸಾರ್ವತ್ರಿಕ ಸಹೋದರ ಭಾವ ಅಥವಾ ವಿಶ್ವ ಭಾತೃತ್ವವನ್ನು ಮನದಟ್ಟು ಮಾಡಿಸಿ ಅನುಷ್ಠಾನಗೊಳಿಸುವುದೇ ಆಗಿದೆ. ಈ ಉದ್ದೇಶವನ್ನು ಜಾರಿಗೊಳಿಸುವ ಸಲುವಾಗಿ ಥಿಯಾಸಫಿಯ ಮೂಲ ಬೋಧಕರಾದ ಜೀವನ್ಮುಕ್ತ ಮಹಾತ್ಮರಾದಿಯಾಗಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಥಿಯಾಸಫಿಯನ್ನು ತಮ್ಮ ಜೀವಿತದಲ್ಲಿ ಅನುಷ್ಠಾನ ಮಾಡಿದ ಕೆಲವು ಶ್ರದ್ಧಾಳುಗಳು ತಮ್ಮ ಉತ್ಸಾಹಪೂರಿತ ಬರಹಗಳಿಂದ ಹಾಗೂ ಉಪನ್ಯಾಸಗಳಿಂದ ಮಾನವನ ಆಧ್ಯಾತ್ಮ ಪುನರುತ್ಥಾನ ಸಾಧಿಸಲು ಶ್ರಮಿಸಿದ್ದಾರೆ. ಇವರೆಲ್ಲರಿಗೂ ಪ್ರಾಪ್ತ ಸ್ಮರಣೀಯರು. ಇಂಥವರನ್ನು ಕೃತಜ್ಞತೆಯಿಂದ ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸೋದರ ಎನ್.ಆರ್. ಸುಬ್ಬರಾಯರು ತಮ್ಮ ಗ್ರಂಥದ ಮೂಲಕ ಈ ಕರ್ತವ್ಯ ನಿಷ್ಠೆಯನ್ನು ಸಾಕಾರಗೊಳಿಸಿದ್ದಾರೆ. ಇವರು ಥಿಯಾಸಫಿಕಲ್ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಇವರು ಉತ್ತಮ ಉಪನ್ಯಾಸಕರು ಮತ್ತು ಲೇಖಕರು. ಇವರಿಗೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಉಪಾಧ್ಯಕ್ಷರು. ಈಗಿಲ್ಲ ಇವರು ಕೆಲವು ಥಿಯಾಸಫಿಕಲ್ ಲಾಡ್ಜ್ಗಳಲ್ಲಿ ಸದಸ್ಯರನ್ನು ಸ್ಫೂರ್ತಿಗೊಳಿಸಿ ಲಾಡ್ಜ್ಗಳ ಕಾರ್ಯಕ್ರಮಗಳನ್ನು ರೂಪಿಸಿ ಶ್ರದ್ಧೆಯುತ ಚಟುವಟಿಕೆಗಳಿಂದ ಕೆಲಸ ಮಾಡುವಂತೆ ಮಾಡಿದ್ದಾರೆ. ಅನೇಕ ಕೆಲಸಗಾರರನ್ನು ಮತ್ತು ಉಪನ್ಯಾಸಕರನ್ನು ತಯಾರು ಮಾಡಿದ್ದಾರೆ. ಇವರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಮಹಾತ್ಮರು ಹಾಗೂ ಚಿಂತಕರ ಆಧ್ಯಾತ್ಮ ಜೀವನ ಮತ್ತು ಚಿಂತನೆಗಳ ಬಗ್ಗೆ ವಿಪುಲವಾದ ಮಾಹಿತಿಗಳನ್ನು ಸಂಗ್ರಹಿಸಿ ಅನೇಕ ಪುರಾವೆಗಳ ಮೂಲಕ ಅವರ ಜೀವಿತ ಮತ್ತು ಸಂದೇಶಗಳನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಈ ಗ್ರಂಥದಲ್ಲಿ ಥಿಯಾಸಫಿಕಲ್ ಸೊಸೈಟಿಗೆ ಸಂಬಂಧಪಟ್ಟ ಸತ್ಯಾನ್ವೇಷಕರಲ್ಲದೆ ಕೆಲವು ಹೆಸರಾಂತ ವಿಜ್ಞಾನಿಗಳ ಜೀವಿತದ ಬಗ್ಗೆ ವಿವರಗಳನ್ನು ಧರಿಸಿಕೊಟ್ಟಿದ್ದಾರೆ. ಲಭ್ಯವಾದ ಮಹನೀಯರ ಭಾವಚಿತ್ರಗಳೊಂದಿಗೆ ಗ್ರಂಥವು ಸುಂದರವಾಗಿ ಮುದ್ರಿತವಾಗಿದೆ. ಇಲ್ಲಿ ಸ್ಮರಿಸಿರುವ ಮಹನೀಯರ ನಿಸ್ವಾರ್ಥ ಜೀವಿತ ಮತ್ತು ಬೋಧೆಗಳು ವೈವಿಧ್ಯಮಯ ಮತ್ತು ಸ್ಫೂರ್ತಿದಾಯಕಗಳಾಗಿವೆ. ಇಂತಹ ಚರಿತ್ರಾರ್ಹ ಹಿರಿಯ ಸೋದರರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ ಇವರ ಆದರ್ಶ ಸಾಧನೆಗಳು ನಮ್ಮೆಲ್ಲರನ್ನು ಸ್ಫೂರ್ತಿಗೊಳಿಸಿ ಥಿಯಾಸಫಿಕಲ್ ಸೊಸೈಟಿಯ ಮುಖ್ಯ ಧ್ಯೇಯವಾದ ಥಿಯಾಸಫಿಯ ಪ್ರಚಾರದಲ್ಲಿ ನಮ್ಮನ್ನು ತೊಡಗಿಸಲೆಂದು ಹಾರೈಸುತ್ತೇನೆ. ಎಸ್.ಕೆ. ವೀರಭದ್ರಾಚಾರಿ, ನಿವೃತ್ತ ಅಧೀಕ್ಷಕರು, ಅಭಿಯಂತರರು ಹಾಗೂ ಹಿರಿಯ ಪದಾಧಿಕಾರಿಗಳು, ಥಿಯಾಸಫಿಕಲ್ ಫೆಡರೇಷನ್, ಬೆಂಗಳೂರು. ಇವರು ಇದಕ್ಕೆ ಮುನ್ನಡಿಯನ್ನ ಬರೆದಿದ್ದಾರೆ. ನಂತರ ಇದ್ರ ಬಗ್ಗೆ ಲೇಖಕರು ತಮ್ಮದೇ ಆಗಿರ್ತಕ್ಕಂತಹ ಪ್ರಸ್ತಾವನೆಯನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಥಿಯಾಸಫಿ ಅಥವಾ ಬ್ರಹ್ಮವಿದ್ಯೆಯ ಬಗ್ಗೆ ಸಾಹಿತ್ಯದ ಭಂಡಾರವು ಅಪಾರವಾದದ್ದು ಹಾಗೂ ಶ್ರೀಮಂತವಾದದ್ದು. ಅದರ ಆಳ ಮತ್ತು ವಿಸ್ತಾರ ಎಷ್ಟಿದೆ ಎಂದರೆ ಅದರ ಹೊರಗೆ ಹೊಸದಾಗಿ ಏನನ್ನು ಹೇಳಲು ಕಷ್ಟವಾಗುತ್ತದೆ. ಈ ಅತ್ಯಂತ ಜ್ಞಾನವು ಹಲವಾರು ಋಷಿ ಮುನಿಗಳ ಯೋಗಿಗಳ ಅನುಭೂತಿ ಅನುಭವಗಳ ಫಲವಾಗಿ ಅವರಿಗೆ ಒದಗಿ ಬಂದ ಸತ್ಯ ದರ್ಶನವಾಗಿರುತ್ತದೆ. ಇದರ ಪ್ರಾರಂಭ ಎಲ್ಲಿಂದ ಎಂದು ಹೇಳುವುದು ಕಷ್ಟ. ಲೋಕದಲ್ಲಿ ಸೃಷ್ಟಿಯಾದ ಎಲ್ಲದರ ಉಗಮಕ್ಕೆ ಕಾರಣವಾದ ಸರ್ವಶಕ್ತನಿಂದಲೇ ಈ ಜ್ಞಾನವು ಶ್ರೇಷ್ಠರಾದ ಋಷಿಗಳ ಮೂಲಕ ಜಗತ್ತಿಗೆ ಹರಿದು ಬಂದಿತೆಂಬುದು ಸನಾತನ ಗ್ರಂಥಗಳ ಅಧ್ಯಯನದಿಂದ ತಿಳಿದು ಬರುತ್ತದೆ. ಹಾಗೆ ಇದು ಮುಂದುವರೆದು ಥಿಯಾಸಫಿ ದಿವ್ಯಜ್ಞಾನ ಆಂದೋಲನಕ್ಕೆ ಕಾರಣರಾದ ಅದರ ಮುಂದಾಳುಗಳು ಹಾಗೂ ಇತರೆ ದಾರ್ಶನಿಕರು ಸತ್ಯದ ಎಷ್ಟರ ಮಟ್ಟಿಗೆ ಈ ಜ್ಞಾನದ ಪ್ರಸ್ತುತ ಇದೆ ಎಂದರೆ ಒಮ್ಮೆ ಜಮ್ಮು ಮತ್ತು ಕಾಶ್ಮೀರದ ಮಹಾರಾಜರಾಗಿದ್ದ ಅಮೆರಿಕದಲ್ಲಿ ಭಾರತದ ಮಾಜಿ ರಾಯಭಾರಿ
ಡಾಕ್ಟರ್ ಕರಣ್ ಸಿಂಗರ್ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಅವರನ್ನು ಚಿಕಾಗೋದಲ್ಲಿ ಭೇಟಿಯಾಗಿ ಸನಾತನ ಭಾರತದ ಋಷಿಗಳ ಇತ್ತೀಚೆಗೆ ವೈಜ್ಞಾನಿಕವಾಗಿ ಕಂಡು ಹಿಡಿಯಲ್ಪಟ್ಟ ಅಂಶಗಳನ್ನು ಆಗಲೇ ಹೇಗೆ ಕಾಣುವ ಅಂತರ್ದೃಷ್ಟಿಯನ್ನು ಹೊಂದಿದ್ದರು ಎಂದು ಕೇಳಿದಾಗ ಅದಕ್ಕೆ ಉತ್ತರ ಸಿಗಲಿಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ಭಾರತದ ಋಷಿಮುನಿಗಳು ಈಗ ಕಂಡುಹಿಡಿಯಲ್ಪಟ್ಟ ಕೋಟ್ಯಾಂತರ ನಕ್ಷತ್ರ ಪುಂಜಗಳು, ಬ್ರಹ್ಮಾಂಡಗಳ ಬಗ್ಗೆ ತಿಳಿಸಿದ್ದರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅದೇ ರೀತಿ ಈಜಿಪ್ಟ್ ದೇಶದವರ ಪಿರಮಿಡ್ಗಳ ಅದ್ಭುತ ನಿರ್ಮಾಣ ಸಹ ಈಗಿನ ಸಂಶೋಧಕರಿಗೆ ಅಚ್ಚರಿಯ ಸಂಗತಿಯೇ. ಥಿಯಾಸಫಿಕಲ್ ಸೊಸೈಟಿಯ ಸ್ಥಾಪಕರಲ್ಲಿ ಒಬ್ಬರಾದ H.P. ಬ್ಲಾವಟ್ಸ್ಕಿ ಅವರ ಪ್ರಕಾರ ಪ್ರಕೃತಿಯ ಶಕ್ತಿಗಳ ಬಗೆಗಿನ ಪೂರ್ಣ ಜ್ಞಾನದಿಂದ ಇಚ್ಛಾಶಕ್ತಿಯ ಮೂಲಕ ಬೃಹತ್ ಬಂಡೆಗಳನ್ನು ಮೇಲೆತ್ತಬಹುದು. ಥಿಯಾಸಫಿಯ ಮೂಲ ಬೋಧಕರು ಜೀವನ್ಮುಕ್ತ ಮಹಾತ್ಮರಾಗಿದ್ದು ಅವರ ಮೂಲಕ ಬಂದ ಜ್ಞಾನವನ್ನು ಥಿಯಾಸಫಿ ಆಂದೋಲನದ ಮುಂದಾಳುಗಳು ಹಾಗೂ ಜ್ಞಾನಿಗಳು ತಮ್ಮ ಉಪನ್ಯಾಸಗಳು ಮತ್ತು ಬರಹಗಳ ಮೂಲಕ ನಮಗೆ ನೀಡಿದ್ದಾರೆ ಹಾಗೂ ಸತ್ಯದೆಡೆಗೆ ಸಾಗುವ ಮಾರ್ಗದ ಮೇಲೆ ಬೆಳಕನ್ನು ಚೆಲ್ಲಿದ್ದಾರೆ. ಈ ಹಾದಿಯಲ್ಲಿ ನಡೆಯುವುದು ನಮ್ಮ ಸಾಮರ್ಥ್ಯ ಹಾಗೂ ಧೈರ್ಯವನ್ನು ಅವಲಂಬಿಸಿದೆ. ಆದರೆ ಈ ಹಾದಿಯಲ್ಲಿ ನಡೆದಂತೆ ನಮಗೆಲ್ಲ ಅಷ್ಟೇ ಉತ್ತಮ ಫಲಿತಾಂಶ ಖಂಡಿತ. ಏಕೆಂದರೆ ಈ ಕೆಲಸದಲ್ಲಿ ಪ್ರಪಂಚದ ಏಳಿಗೆ, ಸಮಾಜದ ಉನ್ನತಿ ಹಾಗೂ ವೈಯಕ್ತಿಕವಾಗಿ ನಮ್ಮ ವಿಕಾಸದ ಮುನ್ನಡೆಯ ಅಂಶಗಳು ಸೇರಿವೆ. ಶಂಕರಾಚಾರ್ಯ, ರಾಮಕೃಷ್ಣ ಪರಮಹಂಸ, ರಮಣ ಮಹರ್ಷಿ, ವಿವೇಕಾನಂದ, ಪೈಗಂಬರ್, ಜೀಸಸ್, ಬುದ್ಧ, ಬಸವಣ್ಣ, ಗಾಂಧೀಜಿಯಂತಹ ಮಹಾತ್ಮರು ನಡೆದಂತೆ ನುಡಿದು ಮಾರ್ಗದರ್ಶಕರಾದರು. ಇವರೆಲ್ಲ ವಿಶ್ವ ಕುಟುಂಬಕ್ಕೆ ಸೇರಿದವರು. ಇವರಿಗೆ ದೇಶ, ಕಾಲ, ವರ್ತಮಾನಗಳೆಂಬ ಭೇದವಿರಲಿಲ್ಲ. ಇವರ ಬೋಧೆಗಳು ಹಾಗೂ ಆವಿಷ್ಕಾರಗಳು ಇಡೀ ಮಾನವ ಜನಾಂಗದ ಕಲ್ಯಾಣಕ್ಕಾಗಿ ಇವೆ. ಗ್ರೀಸಿನ ಕಪ್ಪಗಳನ್ನೋದುವರು ದೆಹಲಿಯಲ್ಲಿ, ಕಾಶಿಯ ಜ್ಞಾನಗಳ ಆಕ್ಸ್ಫರ್ಡಿನವರು, ದೇಶ ಕಾಲ ವಿಭಾಗ ಮನದ ರಾಜ್ಯದೊಳಿರದು, ಶಾಸವದು ಬೊಮ್ಮನದು ಮಂಕುತಿಮ್ಮ. ನಿಜವಾದ ಆಧ್ಯಾತ್ಮವನ್ನು ಪ್ರಪಂಚಕ್ಕೆ ನೀಡುವ, ಯಾವುದೇ ಭೇದವನ್ನೆಣಿಸದೆ ವಿಶ್ವ ಭಾತೃತ್ವದ ಅಂಕುರವನ್ನು ಸ್ಥಾಪಿಸುವ, ತುಲನಾತ್ಮಕವಾದ ಮತ, ವಿಜ್ಞಾನ, ತತ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡುವ ಹಾಗೂ ಪ್ರಕೃತಿಯ ಅಗೋಚರ ಶಕ್ತಿಗಳನ್ನು, ಮಾನವನ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವ ಗುರಿಯನ್ನು ಹೊಂದಿರುವ ಥಿಯಾಸಫಿಕಲ್ ಸೊಸೈಟಿಯ ಮುಂದಾಳುಗಳು ಹಾಗೂ ಸಂಸ್ಥೆಗೆ ಸಂಬಂಧಿಸಿರುವವರ ಬಗ್ಗೆ ಸಂಸ್ಥೆ ಅನೇಕ ಸದಸ್ಯರಿಗೆ ತಿಳಿದಿಲ್ಲದಿರಬಹುದು. ಈ ಬಗ್ಗೆ ಅಗತ್ಯ ಮಾಹಿತಿ ಸಿಗುವುದು ಕಷ್ಟ. ಆದ್ದರಿಂದ ಅನೇಕ ಗ್ರಂಥಗಳು ಹಾಗೂ ಪತ್ರಿಕೆಗಳನ್ನು ಆಶ್ರಯಿಸಬೇಕಾಯಿತು. ಏಕೆಂದರೆ DVG ಅವರು ನುಡಿದಂತೆ ವಿಶ್ವಾನುಭವವೇ ವಿಶ್ವ ಆತ್ಮಾನುಭವಕ್ಕೆ ಪಥ. ಈ ಗ್ರಂಥದಲ್ಲಿ ಥಿಯಾಸಫಿಕಲ್ ಸೊಸೈಟಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಂಬಂಧಿಸಿದ 34 ಮಂದಿಯ ಬಗ್ಗೆ ಹಾಗೂ ಥಿಯಾಸಫಿಯ ತತ್ವಗಳಿಗೆ ಸಮಾನಾಂತರವಾಗಿ ತತ್ವಗಳನ್ನು ಪ್ರತಿಪಾದಿಸಿದ 13 ಮಂದಿಯ ಜೀವನ ಚರಿತ್ರೆ ಹಾಗೂ ಬೋಧನೆಗಳಿವೆ. ಇವರೆಲ್ಲ ಸತ್ಯಾನ್ವೇಷಿಗಳು, ಸತ್ಯ ಸಾಧಕರು ಹಾಗೂ ಸತ್ಯ ಬೋಧಕರು. ಇವರ ಬದುಕು, ಭಾವನೆಗಳು ಅದ್ಭುತ, ವೈವಿಧ್ಯಮಯ ಹಾಗೂ ಸುಂದರ. ಇವರಲ್ಲಿ ಬಹುತೇಕ ಮಂದಿ ಮೂಢನಂಬಿಕೆಗಳ ಹಾಗೂ ಅಂದಿನ ಧಾರ್ಮಿಕ ಮುಖಂಡರ ಅಜ್ಞಾನ ಹಾಗೂ ಅಧಿಕಾರಶಾಹಿ ಪ್ರವೃತ್ತಿಯನ್ನು ಖಂಡಿಸಿ ಅವರ ವಿರೋಧವನ್ನು ಕಟ್ಟಿಕೊಂಡು ಶಾಶ್ವತವಾದ ಸತ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಚರಿತ್ರಾರ್ಹರಾಗಿದ್ದಾರೆ. ಜನರಿಗೆ ಸತ್ಯ ದರ್ಶನ ಮಾಡಿಸಿದ ಇವರಲ್ಲಿ ಜೀವನ್ಮುಕ್ತ ಮಹಾತ್ಮರಿದ್ದಾರೆ, ಆಡಳಿತಗಾರರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಕ್ರಾಂತಿಕಾರಿಗಳಿದ್ದಾರೆ,
ವಕೀಲರು, ವಿಜ್ಞಾನಿಗಳು ಹಾಗೂ ತತ್ವ ಚಿಂತಕರಿದ್ದಾರೆ. ಇದರಿಂದಾಗಿ ಕ್ರಮೇಣ ಪ್ರಪಂಚದ ಜನರಲ್ಲಿ ವೈಚಾರಿಕತೆಯು ವಿಕಾಸ ಉಂಟಾಯಿತು. ಇದರ ಜೊತೆಗೆ ಥಿಯಾಸಫಿಕಲ್ ಸೊಸೈಟಿಗೆ ಸಂಬಂಧಪಟ್ಟ 49 ಮಂದಿಯ ರಸ್ವ ಪರಿಚಯವನ್ನು ಮಾಡಿಕೊಡಲಾಗಿದೆ. ಲಭ್ಯವಾದ ಮಹನೀಯರ ಭಾವಚಿತ್ರಗಳನ್ನು ಮುದ್ರಿಸಲಾಗಿದೆ. ಇವರ ಆದರ್ಶ, ಚಿಂತನೆ, ಬದುಕು, ಬರಹ, ಬೋಧನೆಗಳು ನಮಗೆಲ್ಲ ಸ್ಫೂರ್ತಿ ನೀಡುವಂತಹವು. ಇವರೆಲ್ಲ ಭೂಮಿಯ ಮೇಲಿನ ಮಾನವ ನಕ್ಷತ್ರಗಳು. ಇಂತಹ ನಮ್ಮ ಹಿರಿಯರನ್ನು ಕೃತಜ್ಞತೆಯಿಂದ ಸ್ಮರಿಸುವುದು ನಮ್ಮ ಕರ್ತವ್ಯ. ಇವರ ಆದರ್ಶ ಮತ್ತು ಸಾಧನೆಗಳನ್ನು ಗ್ರಹಿಸಿ ನಮ್ಮ ವಿಕಾಸಕ್ಕೆ ಅಳವಡಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಸತ್ಯ ಒಂದು, ಅದನ್ನು ತಲುಪುವ ದಾರಿಗಳು ಹಲವು. ಬ್ಲಾವಟ್ಸ್ಕಿ ಅವರು ತಿಳಿಸುವಂತೆ ಸತ್ಯವು ಅಭೇದ್ಯವಾದ ಎತ್ತರವಾದ ಶಿಖರದ ತುದಿಯ ಮೇಲಿದೆ. ಅದನ್ನು ತಲುಪುವುದು ಸುಲಭವಲ್ಲ. ಅದನ್ನು ತಲುಪಿದವರು ಪ್ರಾಚ್ಯ ಸ್ಮರಣೀಯರು. ಅವರು ತೋರಿದ ಬೆಳಕಿನ ಹಾದಿಯಲ್ಲಿ ನಾವು ನಡೆಯಬೇಕಾಗಿದೆ. ಪುಸ್ತಕವು ಈ ನಿಟ್ಟಿನಲ್ಲಿ ಥಿಯಾಸಫಿಸ್ಟರು ಮಾತ್ರವಲ್ಲದೆ ಎಲ್ಲ ಓದುಗರಲ್ಲಿ ಅಂತಃಸ್ಫೂರ್ತಿಯನ್ನುಂಟು ಮಾಡಲೆಂದು ಹಾರೈಸುತ್ತೇನೆ. ಆತ್ಮೀಯತೆಯಿಂದ ಮುನ್ನಡೆ ಬರೆದ ಹಿರಿಯ ಸೋದರ ಎಸ್.ಕೆ. ವೀರಭದ್ರಾಚಾರ್ಯವರಿಗೂ, ನಾಳ್ನುಡಿ ಬರೆದ ಹಿರಿಯ ಸೋದರ ಸು. ಕೃಷ್ಣಮೂರ್ತಿಯವರಿಗೂ, ಮುಖಪುಟ ವಿನ್ಯಾಸವನ್ನು ರೂಪಿಸಿದ ಸೋದರಿ ವಾಣಿ ವಾಸುದೇವ್ ಹಾಗೂ ಸೋದರಿ ಅಶ್ವಿನಿಯವರಿಗೂ, ಅಂತಿಮ ಕರಡನ್ನು ಪರಿಶೀಲಿಸಿ ಸೋದರ ಸಂಧ್ಯಾರಾಣಿ ಮನಸ್ಸಿನಿಂದ ಅಂದವಾಗಿ ಮುದ್ರಿಸಿ ಓಂಕಾರ ಮುದ್ರಣಾಲಯದ ಸೋದರ ವೆಂಕಟೇಶ್ ಬಾಬು ಹಾಗೂ ಸಿಬ್ಬಂದಿಗೂ, ಪ್ರಕಟಣೆಯ ಹೊಣೆ ಕರ್ನಾಟಕ ಥಿಯಾಸಫಿ ಪ್ರಚಾರ ಸಮಿತಿಗೂ ಹೀಗೆ ನೇರ ಸುಬ್ರಾವ್ರವರು ತಮ್ಮ ಗ್ರಂಥ ಕೆಲವು ಮಹಾತ್ಮರು ಹಾಗೂ ಚಿಂತಕರು ಇಲ್ಲಿ ನೋಡಿದಾಗ ನಾವು ಇದು ಪರವಿಡಿಯನ್ನು ಸ್ವಲ್ಪ ನೋಡ್ಬಿಟ್ಟು ಈ ಗ್ರಂಥದ ಬಗ್ಗೆ ನಾವು ವ್ಯಾಸಂಗವನ್ನ ಮುಂದಿನ ವಾರದಿಂದ ನಾವು ಅಧ್ಯಯನ ಮಾಡೋಣ. ಇಲ್ಲಿ ದೇವಾಪಿ ಮತ್ತು ಮರು ಮೊದಲನೇ ಅಧ್ಯಾಯ, ಎರಡನೇದು ದೈವಿ ಯೋಜನೆ, ಅಂತರಂಗ ಸರ್ಕಾರ, ಮಹಾತ್ಮ ಲಿಯಾರ್ಡಿನೋ ಬ್ರೂನೋ, ಮಹಾನ್ ಶಿಕ್ಷಕ ಕಾಂಗ್ಲಿಯಸ್ಟೋ, ರಾಮಲಿಂಗ ಸ್ವಾಮಿಗಳು, ಎಚ್.ಪಿ. ಬ್ಲಾವಟ್ಸ್ಕಿ, ಹೆನ್ರಿ ಟಿ. ಆಲ್ಕಾಟ್, ಜ್ಯೋತಿದಾರಿ, ಯೋಗಿ ಲೆಡ್ಬೇಟರ್, ಡಾಕ್ಟರ್ ಅನಿಲ್ ಸೇನ್, ಎ.ಟಿ. ಸಿನೆಟ್, ಎ.ಒ.ಯು, ಸರ್ ವಿಲಿಯಂ ಕ್ರೂಕ್ಸ್, ಎಸ್. ಸುಬ್ರಹ್ಮಣ್ಯ ಅಯ್ಯರ್, ವಿಲಿಯಂ ವಾನ್ ಜಡ್ಜ್, ಮೋಹಿನಿ ಮೋಹನ ಚಟರ್ಜಿ, ಸ್ವಾಮಿ ಟಿ. ಸುಬ್ಬರಾವ್, ದಾಮೋದರ ಕೆ. ಮಾಳ್ವಂಕರ್, ರಾವ್ ಸಾಹೇಬ್ ಸುಬ್ಬಯ್ಯ ಶೆಟ್ಟಿ, ಜೆ. ಕೃಷ್ಣಮೂರ್ತಿ, ಜಾರ್ಜ್ ಸಿಡ್ನಿ ಅರುಂಡೇಲ್, ರುಕ್ಮಿಣಿ ದೇವಿ ಅರುಂಡೇಲ್, ಸಿ. ಜಿನರಾಜದಾಸ್, ಎನ್. ಶ್ರೀರಾಮ್, ಜಾನ್ ಬಿ.ಎಸ್. ಕೋಟ್ಸ್, ಡಾಕ್ಟರ್ ರಾಧಾ ಬರ್ನಿಯರ್, ಎಸ್. ರಾಮಸ್ವಾಮಿ ಅಯ್ಯರ್, ಆರ್. ಕೇಶವ ಪಿಳ್ಳೈ, ಅಪ್ನರ್ ಡಬಲ್ ಡೇನ್, ಪಾರ್ವತಿ, ಚೂರಣ್ ರಾಯ್, ಫ್ರಾಂಚ್ ಆಟ್ಸ್ಮನ್, ಅನುಭಾವಿ, ವಾಲ್ಡ್ ವಿಟ್ಸ್ಮನ್, ಜೆಫ್ರಿ ಆಟ್ಸನ್, ಪ್ಯಾರಾಸೆಲಸ್, ಚಕ್ರ, ಮರಿಯಾ ಮ್ಯಾಗ್ನಲೀನಾ, ಸಾಕ್ರೆಟಿಸ್, ಡಯಾನಿಸಿಯಸ್, ಜನ್ ಬೋಧಕರು, ರೋಜರ್ ಬೇಕನ್, ಗೆಲಿಲಿಯೋ, ಜಾಕೋಬ್ ಬೋಮ್, ಐಸಾಕ್ ನ್ಯೂಟನ್, ಕಾರ್ಲ್ ಯೂಂಗ್, ಎಡ್ಗರ್ ಕೇಸಿ, ಐನ್ಸ್ಟೈನ್, ಇತರೆ ಮಹನೀಯರು 40 ಮಂದಿ. ಹೀಗೆ ಈ ಎಲ್ಲ ಮಹನೀಯರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳಿ ಈ ಒಂದು ಅಧ್ಯಯನವನ್ನ ಮುಗಿಸ್ತಾ ಇದ್ದೀವಿ. ಓಂ ಸರ್ವೇ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ನ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.